ಅದೊಂದು ಫಾರ್ ಅಡಿಕ್ಷನ್ ಅಂತ ಬರುತ್ತೆ. ಫಿಲಮ್ ನೋಡೋದು ಅದು ಅಡಿಕ್ಷನ್ ಆಗಿಬಿಡುತ್ತೆ. ಅಡಿಕ್ಷನ್ ಲೆವೆಲಲ್ಲಿ ಇತ್ತಾ ಅಥವಾ ಏನೋ ನನಗೆ ಗೊತ್ತಿಲ್ಲಪ್ಪ. ಇವಾಗ ನಂದೇ ಸ್ಟೋರಿ ಹೇಳ್ತೀನಿ ನಾನು. ಆ ಟೈಪ್ ಈ ಟೈಪ್ ವಿಡಿಯೋದು ಒಂದು ಗ್ರೂಪ್ ಇತ್ತು. ನನಗೆ ಫೋನ್ ಬರುತ್ತೆ, ಗುರುಗಳು ಆಶ್ರಮಕ್ಕೆ ಬಂದಿದ್ದಾರೆ, ಬರೋರು ಬರ್ಬೋದು ಸರಿ ಅಂತ ನಾನು ಹೊರಡಬೇಕು ಅಂತೆಲ್ಲ ರೆಡಿ ಆಗ್ತೀನಿ. ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಕಡಿಂಗ್ ಅಂತ ಒಂದೇನೋ ಮೆಸೇಜ್ ಬರುತ್ತೆ ವಾಟ್ಸಪ್. ಏನು ಅಂತ ನನಗೆ ಗೊತ್ತಾಗಲ್ಲ. ಓಪನ್ ಮಾಡಿ ನೋಡ್ತೀನಿ, ಈ ಗ್ರೂಪು, ಈ ಶಿಲಾಬಾಲಿಕೆ ಗ್ರೂಪ್ ಹುಡುಗರು, ಈ ಗ್ರೂಪಲ್ಲಿ ಯಾವುದೋ ಆ ವಿಡಿಯೋ ಹಾಕಿದ್ದಾರೆ. ಸೊ ಅಲ್ಲಾಗ್ದಾಗ ಏನೋ ಒಂದು ಕಮೆಂಟ್ ಮಾಡಿ ಜೋಕ್ ಮಾಡಿಲ್ಲ ಅಂದರೆ ನಾವು ನೋಡಿಲ್ಲ ಅನ್ನೋ ಥರ ಹೋಗುತ್ತೆ. ನೋಡ್ಬಿಟ್ಟು ನಾನು ಒಂದು ಹೋ ಅಂತೆಲ್ಲ ಅಂದ್ಬಿಟ್ಟು ಥಮ್ಸ್ ಅಪ್ ಹಾರ್ಟ್ ಎಲ್ಲ ಕೊಟ್ಬಿಟ್ಟು ಸರಿ ಬಿಟ್ಬಿಟ್ಟು ಅಂತ ನಾನು ಹೋದೆ. ಗುರುಗಳು ಆಚೆ ಬಂದು ಅವ್ರ ಜೊತೆ ಯಾರು ಮೀಟಿಂಗಲ್ಲಿದ್ದು ಅವರೆಲ್ಲ ಆಚೆ ಬಂದು ನಾನು ಆಚೆ ನಿಂತಿದ್ದೆ. ಬಂದ್ಬಿಟ್ಟು ನನ್ನ ಕೆನ್ನೆಂಗೆ ಅಂದರು, ಆನಂದ ಯಾವಾಗಲೂ ಆನಂದವಾಗಿರು ಅಂದ್ಬಿಟ್ಟು ಚಾಕ್ಲೇಟ್ ಕೊಟ್ಟು ಹೋದರು. ಯೂಶಲಿ ನಮಗೆಲ್ಲ ಎಷ್ಟು ಚಾಕ್ಲೇಟ್ ಕೊಡ್ತಾರೆ ಅಂತ ಒಂದು ಎಣಿಸೋ ಅಂತ ಒಂದು ಹವ್ಯಾಸ. ಆದರೆ ಯಾರಿಗೆ ಎಷ್ಟು ಚಾಕ್ಲೇಟ್ ಕೊಡಬೇಕಾದ್ರೆ ಅದರಲ್ಲಿ ಏನೋ ಅರ್ಥ ಇರುತ್ತೆ. 2 ಚಾಕ್ಲೇಟ್ ಬಂದಿತ್ತು. ಏನು 2 ಚಾಕ್ಲೇಟು ಅಂದಾಗ ನನಗೆ 2 ಅನ್ನೋದಕ್ಕೆ ಒಂದು ದಿವಸ ಅವ್ರು ಹೇಳಿದ್ರು. ನನ್ನಲ್ಲಿ ಅವತ್ತು ಆದಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಅದು ನಾನು ಹೇಳೋಕ್ಕಾಗಲ್ಲ ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ, ಹಾಗೂ ಕೋ-ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಮುಂದಾಗೋಣ. ಇವತ್ತು ಬಂದಿರೋಂಥ ಗೆಸ್ಟ್ ಯಾರು, ಇವರೇನು ಮಾತಾಡ್ತಾರೆ ಅವರಿಂದನೇ ಕೇಳೋಣ. ಯಾಕಂತಂದರೆ ಈತ ಯೂತ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗ. ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಆತ ಹಂಚ್ಕೊಂಡಂಥ ವಿಷಯ ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಇವತ್ತಿನ ಜನ್ರೇಷನ್ ಅಂದರೆ ಎಲ್ಲ ಬರೀ ಯೂತ್ಸ್ ಅಂತಲ್ಲ, ಇವನ್ ದೊಡ್ಡವ್ರಿಗೂ ಎಲ್ರಿಗೂ ಇದು ಬೇಕಾಗಿರುವಂಥ ಒಂದು ವಿಷಯ ಅಂತ ನನಗನ್ನಿಸ್ತು. ಬನ್ನಿ ಅದೇನು ಟಾಪಿಕ್ಕು ಏನು ಅವನ ಮೂಲಕನೇ ಅದನ್ನು ತಿಳ್ಕೊಳ್ಳೋಣ. ಪವನ್ ಕುಮಾರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ತೆಪ್ಪ. ಎಸ್, ಹೇಳು ಏನು ನಿನ್ನ ನನಗೆ ಟಾಪಿಕ್ ಹೇಳಿದ್ಯಾ, ಅದು ಕೇಳಿ ನನ್ನ ಡೀಟೇಲ್ ಬೇಕು ಅನ್ನಿಸ್ತು. ಎಸ್ ಸರ್, ಏನು ಟಾಪಿಕ್ ಅನ್ನೋದನ್ನು ನೀನು ಹೇಳು. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ಯಾಕಂದರೆ ನೀವು ವ್ಯಸನ ಮುಕ್ತ ದಿನಾಚರಣೆ ದಿನ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ಹಾಕ್ತೀರಾ ಸರ್, ಅದನ್ನ ನೋಡಿ ನನಗೆ ಇನ್ಸ್ಪಿರೇಷನ್ ಆಯಿತು. ಯಾಕಂದರೆ ಒಂದೇ ಒಂದು ನಿಮಿಷ, ಸಾರಿ, ನೀನು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ಯಾ. ನಮ್ಮ ಹುಡುಗರು ಕೆಲವ್ರಿಗೆ ಇನ್ನೂ ಗೊತ್ತಾಗಬೇಕು. ವ್ಯಸನ ಮುಕ್ತ ದಿನಾಚರಣೆನ ಫಸ್ಟ್ ಹೇಳೇನು ಅಂದ್ಬಿಟ್ಟು ಅಂತ. ಅಡಿಕ್ಷನ್, ಅಡಿಕ್ಷನ್ ಒಂದು ಕಾರ್ಯಕ್ರಮದ ದಿನ ನೀನು ನೋಡಿದೆ. ಓಕೆ, ಖಂಡಿತ. ಹಾಗಾಗಿ ನನಗೂ ಇನ್ಸ್ಪೈರ್ ಆಯಿತು. ನಾನು ಕೆಲವೊಂದು ಸ್ಟಡಿಗಳನ್ನೇನು ಮಾಡಿದ್ದೆ, ರಿಸರ್ಚ್ ಮಾಡಿದ್ದೆ, ಅದರ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಫಸ್ಟೇ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಯಾವ ವ್ಯಸನಪ್ಪ, ಯಾವ ಅಡಿಕ್ಷನ್ ಬಗ್ಗೆ ನೀನು ಮಾತಾಡ್ತಿದ್ದೀವಿ ಇವತ್ತು? ಎಸ್ ಸರ್, ನಾನು ನಿಮ್ಮ ಹತ್ರನೇ ಕ್ವಶನ್ ಕೇಳ್ತಾ ಇದ್ದೀನಿ. ಈಗ ನಿಮ್ಮ ಪ್ರಕಾರ ಅಡಿಕ್ಷನ್ ಅಂದರೆ, ತುಂಬ ಜನ ಅಡಿಕ್ಟ್ ಆಗಿರೋದು ಅಂದರೆ ಯಾವ ವ್ಯಸನದ ಬಗ್ಗೆ ಅಂತ ನೀವು ಅನ್ಕೋತಾ ಇದ್ದೀರಾ, ಅಥವಾ ತುಂಬ ನಮ್ಮ ಆಡಿಯನ್ಸ್ ಎಲ್ಲ ಅನ್ಕೋತಿದ್ದಾರೆ? ಸಿಗರೇಟು. ಎಸ್. ಹಾಂ ಸರ್, ಸಿಗರೇಟಾ ಕರೆಕ್ಟಾ ನನ್ನ ಆನ್ಸರ್, ಅಥವಾ ಇನ್ನೂ ಬೇರೆ ಇದೆಯಾ? ಈಗ ಸರ್ ವ್ಯಸನಗಳು ಅಂದರೆ ತುಂಬ ವ್ಯಸನಗಳಿದ್ದಾವೆ. ಓಕೆ, ಒಂದು ಆಲ್ಕೋಹಾಲ್ ಅಡಿಕ್ಷನ್ ಅಂತ ಆಗಿರ್ಬೋದು. ನೆಕ್ಸ್ಟ್ ಅದಕ್ಕೆ ಬರ್ತೀನಿ ನಾನು. ಆಲ್ಕೋಹಾಲ್ ಅಡಿಕ್ಷನ್ ಅಂತ ಹೇಳಿದರೆ ನಾವು ಸರ್ವೆ ಮುಖಾಂತರ ನೋಡ್ತಾ ಹೋದರೆ 31% ಇದೆ ಆಲ್ಕೋಹಾಲ್ ಅಡಿಕ್ಷನ್ ಅನ್ನೋದು. ಇನ್ನು ಟೊಬ್ಯಾಕೋ ಅಡಿಕ್ಷನ್ ಒಂದು 29% ಇದೆ. ಅದಕ್ಕಿಂತ ಕಮ್ಮಿ ಇದೆಯಾ? ಅದಕ್ಕಿಂತ ಕಡಿಮೆ ಅಡಿಕ್ಷನ್ ಇದೆ. ಬಟ್ ಇದೆಲ್ಲಕ್ಕೂ ಮೀರಿಸುವಂಥ ಒಂದು ಅಡಿಕ್ಷನ್ ಇದೆ ಸರ್. ಆ ವಿಷಯನೇ ಇವತ್ತು ಮಾತಾಡ್ತಿರೋದು. ದಮ್ಮು ಎಣ್ಣೆ ಮೀರಿದ್ದು ಒಂದು ಅಡಿಕ್ಷನ್ ಇದೆಯಾ? ಹಂಗಾರೇನು ಗರ್ಲ್ ಫ್ರೆಂಡ್ಸಾ? ಅದು ಅಲ್ವಾ? ಅದು ಪರ್ಸೆಂಟೇಜ್ ಇದೆಯಾ? ಅದನ್ನು ಮೀರಿರೋಂಥ ಅಡಿಕ್ಷನ್ ಸರ್ ಇದು. ಅದನ್ನು ಮೀರಿದ್ದು ಪ್ರಪಂಚದಲ್ಲಿ ಇರಲು ಸಾಧ್ಯವೇ ಇಲ್ಲ. ಅದೇ ಸರ್, ಸೆಲ್ ಫೋನ್ ಅಡಿಕ್ಷನ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ಲ ಮಾರಾಯ, ಸೆಲ್ ಫೋನ್ ಅಡಿಕ್ಷನ್ ಕರೆಕ್ಟ್. ಇದೊಂದು ಅಡಿಕ್ಷನ್ ಅಂತ ಆಗಿದೆಯಾ ಇದು? ಡೆಫಿನೆಟ್ಲಿ ಸರ್, ಇದಕ್ಕೆ ಅಡಿಕ್ಷನ್ ಅಂತ ಮಾನ್ಯತೆ ಬಂದಿದೆಯಾ? ಎಸ್ ಸರ್. ಇದು 34ರಿಂದ 45% ಇದೆ ಅನ್ನೋದು ಸರ್ವೆಯಲ್ಲಿ 45%. ಬಟ್ ಈಗ ಬಳಕೆಗೂ ಅಡಿಕ್ಷನ್ಗೂ ಏನು ಡಿಫ್ರೆನ್ಸ್? ಎಸ್ ಸರ್, ಇದನ್ನೇ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೂಪರ್. ಒಂದು ಈಗ ಯಾವುದೇ ಒಂದು ಅಡಿಕ್ಷನ್ ಅಂತ ಹೇಳಿ ನಾವು ಸತತವಾಗಿ ಬಳಸ್ತಾ ಇದ್ರೆ, ಅಥವಾ ಅವಶ್ಯಕತೆಗಿಂತ ಜಾಸ್ತಿ ಏನು ಯೂಸ್ ಮಾಡ್ತೀವಲ್ಲ, ಅದನ್ನು ಅಡಿಕ್ಷನ್ ಅಂತ ಹೇಳ್ಬೋದು ಸರ್. ಓಕೆ, ಬಟ್ ಅವಶ್ಯಕತೆನೂ ಜಾಸ್ತಿನೇ ಇದೆ ಫೋನ್ದು. ನಾವು ಫೋನ್ ಇಲ್ಲದೆ ಏನೂ ಇಲ್ಲ, ಯಾಕಂದ್ರೆ ಅದು ಎಲ್ಲದನ್ನೂ ನುಂಗ್ಬಿಟ್ಟಿದೆ. ಕ್ಯಾಲ್ಕುಲೇಟ್ರು, ವಾಚು, ಕ್ಯಾಲೆಂಡ್ರು. ಸೊ ಇವಾಗ ಬರೀ ಫೋನ್ಗೆ ಕಾಲ್ ಮಾಡೋಕ್ಕೆ ಅಥವಾ ಮೆಸೇಜ್ ಮಾಡೋಕ್ಕೆ ಅಂತ ಇಲ್ಲ ಫೋನಿಗ. ಖಂಡಿತ. ಹಾಗಾದ್ರೆ ಅವಶ್ಯಕತೆನೂ ಜಾಸ್ತಿ ಇದೆ. ಅದನ್ನ ಹೆಂಗೆ ಅಡಿಕ್ಷನ್ ಅಂತೀರಾ ನೀವು? ಡೆಫಿನೆಟ್ಲಿ ಸರ್, ನೀವು ಹೇಳ್ದಂಗೆ ಫೋನು, ವಾಚು ಎಲ್ಲದನ್ನು ನುಂಗಿದಂಗೆ ಲಾಸ್ಟಿಗೊಂದು ಆ ಸಾಂಗಲ್ಲಿ ಲಾಸ್ಟಿಗೆ ಒಂದು ಲೈನ್ ಇದೆ ಸರ್, ಗೋವಿಂದ ಗುರುವಿನ ಪಾದ ನನ್ನ ನುಂಗಿತ್ತ ಅಂದಂಗೆ ಮೊಬೈಲ್ ಫೋನು ಮನುಷ್ಯನ ನುಂಗಿ ಹಾಕ್ಬಿಟ್ಟು ಕೊಡಗನ ಕೋಳಿ ನುಂಗಿತ್ತ ಅನ್ನಂಗೆ. ಎಸ್ ಸರ್. ಹಾಗಾಗಿ ಏನಂದರೆ, ಫಸ್ಟ್ ಆಫ್ ಆಲ್ ನಾವು ಇದು ಮೊಬೈಲ್ ಅಡಿಕ್ಷನ್ ಹೌದೋ ಅಲ್ವೋ ಅನ್ನೋದನ್ನು
ಕ್ಲಾರಿಫಿಕೇಶನ್ ಮಾಡ್ಕೊಂತ ಹೋಗೋಣ. ಓಕೆ. ಈಗ ಯಾಕಂದ್ರೆ ತುಂಬಾ ಜನ ನಾವು ತುಂಬಾ ಹೇಳ್ತೀವಿ, ತುಂಬಾ ಮಾತಾಡ್ತೀವಿ, ಕೇಳ್ತೀವಿ. ತುಂಬಾ ಜನಕ್ಕೆ ಅಥವಾ ನಾನು ಅಡಿಕ್ಷನ್ ಅಲ್ಲಿ ಇದೀನೋ ಇಲ್ಲೋ ಅನ್ನೋದು ಕನ್ಫರ್ಮೇಶನ್ ಬೇಕಾಗಿರುತ್ತೆ. ಕರೆಕ್ಟ್, ನನಗೆ ಬೇಕಿವತ್ತು. ಅದಕ್ಕೆ ನೀನು ಅಷ್ಟೇ ಹಾಕಿ ನಿಲ್ಸ್ಬಿಟ್ಟೆ ನೀನು ಇನ್ಸ್ಟಾಗ್ರಾಮಲ್ಲಿ. ನಾನು ಅದಕ್ಕೆ ನೀನು ಕರೆದೆ, ಬಾರೋ ನನಗೆ ಫೋನ್ ಅಡಿಕ್ಷನ್ ಇದೆಯಾ ಹೇಳೋ, ನನಗೆ ಹೇಳೋ, ಇವಾಗ ನೀನು ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ. ಸರಿ, ಇವತ್ತು ಒಂದು ಬೆನಿಫಿಟ್ ಏನಂದ್ರೆ ಯಾವ ವ್ಯಕ್ತಿ ಈ ಪಾಡ್ಕಾಸ್ಟ್ ಅನ್ನ ನೋಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ನಾನು ಅಡಿಕ್ಷನ್ ಇದೀನೋ ಇಲ್ಲೋ ಅನ್ನೋದು. ಅವರೇ ಕ್ಯಾಲ್ಕುಲೇಟ್, ಅವರೇ ಜಡ್ಜ್ ಮಾಡ್ಕೋಬಹುದು ಸರ್. ಆ ರೀತಿ ಇದೆ ಈ ಒಂದು ವಿಷಯ. ಸೊ ಹಾಗಿದ್ರೆ ಟೋಟಲ್ ಆಗಿ ನಾವು ಇವತ್ತು ಯೂಸಸ್ ತುಂಬಾ ಇದೆ ಸರ್. ಯೂಸಸ್ ತುಂಬಾ ಇದೆ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೂಸ್ ಮಾಡ್ತಿರೋ ನಮಗೆ ಗೊತ್ತಾಗದೆ ನಾವು ಫೀಲ್ ಮಾಡ್ತಾ ಇದೀವಿ. ಬಟ್ ನಮ್ಗೆ ಗೊತ್ತಿಲ್ಲದೆ ಇರುವಂತ ತುಂಬಾ ಎಫೆಕ್ಟ್ಸ್ಗಳು ಆಗ್ತಾ ಇದಾವೆ. ಮೋರ್ ಓವರ್ 22+ ಎಫೆಕ್ಟ್ಸ್ ಮೊಬೈಲ್ ಫೋನಿಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಡಿಕೋಡ್ ಮಾಡ್ತಾ ಹೋಗೋಣ, ಒಂದೊಂದೇ ವಿಷಯ ಅಂತ ತಿಳ್ಕೊಂತ ಹೋಗೋಣ. ಫಸ್ಟ್ ಆಫ್ ಆಲ್ ಥರ್ಮಲ್ ಎಫೆಕ್ಟ್ ಅಂತ ಬರುತ್ತೆ. ಅಂದ್ರೆ ಮೊಬೈಲ್ ಹೀಟ್ ಆಗೋದು, ಬಿಸಿ. ಥರ್ಮಲ್ ಎಫೆಕ್ಟ್. ನೀನು ತುಂಬಾ ಸ್ಪೀಡಾಗಿ ಮಾತಾಡ್ತೀಯ ಮಾರ, ಚೂರು ಸ್ಲೋ ಹೇಳು. ಎಸ್ ಸರ್, ಸಾರಿ. ಎಲ್ಲ ಹೇಳು. ಥರ್ಮಲ್ ಎಫೆಕ್ಟ್ ಅಂತ ನೀಟಾಗಿ ನಿಧಾನಕ್ಕೆ ಮಾಡಿ, ನೀವು ಶತಾಬ್ದಿ. ಈ ಥರ್ಮಲ್ ಎಫೆಕ್ಟ್ ಅಂದ್ರೆ ಮೊಬೈಲ್ ಹೀಟ್ ಆಗೋದ್ರಿಂದ ಅಥವಾ ಬಿಸಿ ಆಗುತ್ತಲ್ಲ, ಅದರಿಂದ ಥರ್ಮಲ್ ಎಫೆಕ್ಟ್ ಆಗ್ತಾ ಇದೆ. ಗೊತ್ತಿರೋದು ಇದು, ಸರಿನಾ? ಇನ್ನು ನಾನ್ ಥರ್ಮಲ್ ಎಫೆಕ್ಟ್ ಅಂದ್ರೆ ಮನುಷ್ಯನ ದೇಹಕ್ಕೆ ಏನೇನು ಪ್ರಾಬ್ಲಮ್ಗಳಾಗತ್ತೆ ಅನ್ನೋದನ್ನ ಹೇಳ್ತಾ ಹೋಗೋಣ. ಇದನ್ನು ನಾನು ಒಂದು ವಿಷಯನ ಡಿಫರೆಂಟ್ ವೇದಲ್ಲಿ, ಅಂದ್ರೆ ಈಗ ಆರೋಗ್ಯ ಅನ್ನೋಂಥ ಒಂದು ಕಾನ್ಸೆಪ್ಟ್ ಮುಖಾಂತರ ವಿವರಿಸಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಇವತ್ತು ಆರೋಗ್ಯ ಅಂದ್ರೆ ನಾವು ಚೆನ್ನಾಗಿ ಊಟ ಮಾಡ್ತಿದೀವಿ, ಚೆನ್ನಾಗಿ ನಿದ್ದೆ ಮಾಡ್ತಿದೀವಿ, ಚೆನ್ನಾಗಿ ಕೆಲಸ ಮಾಡ್ತಿದೀವಿ, ಇದೇ ಆರೋಗ್ಯ ಅಂತ ಅನ್ಕೊಂಡಿದೀವಿ. ಆದ್ರೆ ಆರೋಗ್ಯ ಅಂದ್ರೆ 6+ ಯೋಗ್ಯ ಅಂತ ಹೇಳಿ 6 ವಿಷಯಗಳಲ್ಲಿ ಯೋಗ್ಯತೆ ಇರಬೇಕು. ಓ ಸೂಪರ್. ಯಾವ್ಯಾವುದು? ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಭಾವನಾತ್ಮಕವಾಗಿ. ಈ 6ರಲ್ಲೂ ಸಮತೋಲನತೆ ಅನ್ನೋದು ಇತ್ತು ಅಂದ್ರೆ ಅದನ್ನ ಆರೋಗ್ಯ ಅಂತ ಕರೆಯುತ್ತೆ. ಸೂಪರ್. ಮತ್ತೆ ಇದನ್ನ 6+ ಯೋಗ ಅಂತಾನು ಕರಿಬಹುದು. ಯೋಗ ಮೀನ್ಸ್ ಜಾಯಿಂಟ್ಸ್ ಅಂತ ಕರಿತೀವಿ. ಇದು ಸರಿಯಾಗಿದ್ರೆ ಅದನ್ನೇ ಆರೋಗ್ಯ ಅಂತ ಹೇಳ್ತೀವಿ. ಇವತ್ತು ನಾವು ಯಾವುದೋ ಒಂದು ಫಸ್ಟಿಗೆ ಮಾತಾಡ್ದಂಗೆ ಯಾವುದೋ ಒಂದು ಅಡಿಕ್ಟ್ ಆಗಿದ್ದೀವಿ ಅಥವಾ ಯಾವುದೋ ಒಂದು ವ್ಯಸನವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ 1, 2, 3 ಎಫೆಕ್ಟ್ ಆಗುತ್ತೆ. ಆದರೆ ಈ ಮೊಬೈಲ್ ಫೋನಿಂದ ಈ 6 ಕ್ಷೇತ್ರಗಳಲ್ಲಿ ನಮಗೆ ಎಫೆಕ್ಟ್ ಆಗುತ್ತೆ. ಹೌದಾ? ಸೊ ಅದನ್ನು ಒಂದೊಂದನ್ನೇ ಬಿಡಿಸ್ಕೊಂಡು ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ ಮೊಬೈಲಿಂದ. ಎಸ್ ಸರ್, ಡೆಫಿನೆಟ್ಲಿ. ಹೇಳಪ್ಪ, ಅದೇನು ನೋಡೋಣ. ಆಧ್ಯಾತ್ಮಿಕವಾಗಿ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಮೊಬೈಲ್ ಯೋಚನೆ ಮಾಡ್ಬೇಕು. ಡೆಫಿನೆಟ್ಲಿ. ಈಗ ಫಸ್ಟ್ನೇದಾಗಿ ದೈಹಿಕವಾಗಿ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಓಕೆ, ಓಕೆನಾ? ಫಸ್ಟ್ ಆಫ್ ಆಲ್ ನಾವು ಫೋನಲ್ಲಿ ತುಂಬ ಜಾಸ್ತಿ ಮಾತಾಡ್ತೀವಿ, ಕಿವಿಗೆ ಎಫೆಕ್ಟ್ ಆಗುತ್ತೆ ಸರ್. ಕಿವಿಗೆ ಗೊತ್ತಿರೋದೆಲ್ಲರೂ, ಸರಿನಾ? ಆಮೇಲೆ ನಾವು ಜಾಸ್ತಿ ಹೊತ್ತು ಮೊಬೈಲ್ ಫೋನ್ ನೋಡೋದ್ರಿಂದ, ಅದು ಗೊತ್ತಿದೆ, ಬ್ಲೂ ಲೈಟ್ ರೇಡಿಯೇಷನ್ ಇಂದ ತುಂಬ ಎಫೆಕ್ಟ್ ಆಗ್ತಾ ಇರೋವಂಥದ್ದು, ಕುರುಡುತನ ಆಗ್ತಾ ಇರೋವಂಥದ್ದು ಅಥವಾ ಕಣ್ಣು ಮಂಜಾಗುವಂಥದ್ದು, ನಾವು ಎಲ್ಲ ತುಂಬ ಕಳ್ಕೊಬಿಟ್ಟಿದ್ದೀವಿ ಮೊಬೈಲ್ ಫೋನ್ ನೋಡ್ತಾ ಇರೋದ್ರಿಂದ, ಸರಿನಾ? ಇದರಲ್ಲೂ ಸ್ಪೆಷಲ್ ಆಗಿ ಅಂದರೆ ನಾವೀಗ ಹೊರಗಡೆ ಹಗಲು ಟೈಮಲ್ಲಿ ನಾವೇನು ಮೊಬೈಲ್ ಫೋನ್ ನೋಡ್ತೀವ ಅದಕ್ಕೆ ಜಾಸ್ತಿ ಎಫೆಕ್ಟ್, ಅಷ್ಟೊಂದು ಎಫೆಕ್ಟ್ ಇರೋದಿಲ್ಲ. ಬಟ್ ಆದರೆ ರಾತ್ರಿ ಹೊತ್ತೇನು ಬೆಡ್ಶೀಟ್ ಒಳಗಡೆ ಅದು ಹೆವಿ ಎಫೆಕ್ಟ್, ಅದು ಡೈರೆಕ್ಟ್ ಕಣ್ಣಿಗೆ ಎಫೆಕ್ಟ್ ಆಗ್ತಾ ಇರುವಂಥದ್ದು. ನೆಕ್ಸ್ಟ್ ನೋಡ್ತಾ ಹೋದ್ರೆ ನಾವು ಕುತ್ತಿಗೆ ಭಾಗಕ್ಕೆ, ಯಾಕಂದ್ರೆ ನಾವು ಜಾಸ್ತಿ ಹಿಂಗಿರೋದಿಲ್ಲ, ಹಿಂಗೇ ಇರ್ತೀವಿ, ಸರಿನಾ? ಅದರಿಂದ ಕುತ್ತಿಗೆಗೆ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಆಮೇಲೆ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ. ಇದನ್ನ ಮೆಡಿಕಲ್ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಇರ್ರೆಗ್ಯುಲರ್ ಪಲ್ಸ್ ರೇಟ್ ಅಥವಾ ಹಾರ್ಟ್ ಬೀಟ್ ಅಂತ ಕರೀತಾರೆ. ಇರ್ರೆಗ್ಯುಲರ್ ಪಲ್ಸ್ ಅಂದ್ರೆ ಹಾರ್ಟ್ ಬೀಟ್ ವೇರಿಯೇಷನ್ ಆಗುತ್ತೆ. ನಾವು ಇವತ್ತು BP ಕೂಡ ವೇರಿಯೇಷನ್ ಆಗ್ತಾ ಇರುವಂಥದ್ದು, ತುಂಬ ವಿಷಯಗಳನ್ನು ಕೇಳ್ತಾ ಇದ್ದೀವಿ, ಕರೆಕ್ಟಾ? ಬಟ್ ಆದರೆ ಅದು ಇದರಿಂದನೇ ಆಗ್ತದೆ ಅಂತ ಗೊತ್ತಿಲ್ಲ ನಮಗೆ. ಓಕೆ, ಸರಿನಾ? ಇದೆಲ್ಲ ನಮಗೆ ರೇಡಿಯೇಷನ್ ಮಾಡೋಂಥ ಎಫೆಕ್ಟ್. ಆಮೇಲೆ ನಾವು ಸೆಲ್ ಫೋನ್ನ ಕೆಳಗಡೆ ಬಳಸ್ತೀವಿ, ಇದರಿಂದ ಕಿಡ್ನಿ ಕೂಡ ಎಫೆಕ್ಟ್ ಆಗ್ತಿರುವಂಥದ್ದು, ಸರಿನಾ? ಆಮೇಲೆ ಮೆನ್ನಲ್ಲಿ ಏನಾಗುತ್ತೆ, ಸ್ಪರ್ಮ್ ಕೌಂಟ್ ಲೋ ಆಗುತ್ತೆ, ವೀರ್ಯಾಣು ನಾಶ ಆಗ್ತಿರುವಂಥದ್ದು, ಸರಿನಾ? ಇವತ್ತು ಬಂಜೆತನದ ಸಮಸ್ಯೆ ನಾವೆಲ್ಲ ಹಿಂದೆ ಸರ್ ಒಂದು ಕಾನ್ಸೆಪ್ಟ್ ಇತ್ತು, ನಿಮ್ಗೆ ಗೊತ್ತಿರುತ್ತೆ, ಹಿಂದೆಲ್ಲ ಬಂಜೆ ಅಂದ್ರೆ ಲೇಡೀಸ್ಗೆ ಸ್ಪೆಷಲ್ ಆಗಿ ಬಂಜೆತನ ಅನ್ನೋದು ಕಟ್ಟಿಟ್ಟ ಲೇಬಲ್ ಅಂಟಿಸ್ಬಿಟ್ಟಿದ್ರು. ಇವಾಗ ಏನಾಗ್ತದೆ, ನಾವೆಲ್ಲ ಅಂದ್ರೆ ಪುರುಷರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು. ಆಮೇಲೆ ಪ್ರೆಗ್ನೆಂಟ್ ಇರೋಂಥ ಲೇಡಿ ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ, ಯೂಸೇ ಮಾಡಬಾರ್ದು ಆಕ್ಚುಲಿ, ಅದರಲ್ಲೂ ಜಾಸ್ತಿ ಯೂಸ್ ಮಾಡೋದ್ರಿಂದ ನೋಡಿ, ಜಸ್ಟ್ ಅವ್ರು ಹಿಂಗಿಟ್ಕೊಂಡಿರ್ತಾರೆ, ಡೈರೆಕ್ಟ್ ಮಗುವಿನ ಮೆದುಳಿಗೆ ಎಫೆಕ್ಟ್ ಆಗುವಂಥದ್ದು. ರೇಡಿಯೇಷನ್ ಅಂದ್ಮೇಲೆ ಬಿಡಪ್ಪ, ಅದೆಲ್ಲ ಕಡೆ ಹೋಗ್ತಾ ಇರ್ತೀಗ. DNA ಡ್ಯಾಮೇಜ್ ಆಗುತ್ತೆ, ಇದರಿಂದ ಹುಟ್ಟೋ ಮಕ್ಕಳು ಅಂಗವಿಕಲರಾಗಿ ಹುಟ್ಟತಾ ಇದ್ದಾರೆ ಅನ್ನೋಂಥ ವಿಷಯಗಳು, ಇಷ್ಟು ನಮಗೆ ಬಾಡಿಯ ಹೊರಗಡೆ ಆಗ್ತಿರೋಂಥ ಎಫೆಕ್ಟ್. ಇನ್ನು ನಾವು ಮಾನಸಿಕವಾಗಿ, ಕರೆಕ್ಟ್, ದೈಹಿಕ ಆಯ್ತು, ಈಗ ಮಾನಸಿಕವಾಗಿ ಬರೋಣ. ಮಾನಸಿಕವಾಗಿ ಯಾವ ರೀತಿ ಎಫೆಕ್ಟ್ಗಳು, ಅದಕ್ಕಿಂತ ಮೆದುಳಿಗೆ ಯಾವ ರೀತಿ ಎಫೆಕ್ಟ್ ಆಗೋದು, ಟ್ಯೂಮರ್ಸ್, ಬ್ರೈನ್ ಟ್ಯೂಮರ್ ಆಗ್ತಾ ಇರುವಂಥದ್ದು,
ಇವತ್ತು ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ ಸೊ ನೀವು ನ್ಯೂಸ್ ರಿಪೋರ್ಟ್ ಎಲ್ಲ ನಾವು ಯೂಟ್ಯೂಬಲ್ಲೂ ಅವೈಲೇಬಲ್ ಇದೆ ಸರ್. TV ನ್ಯೂಸ್ ಚಾನಲ್ TV9 ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಏನಂದರೆ 2 ಡಿಗ್ರಿಯಷ್ಟು ನಾವು ಜಸ್ಟ್ 10 ನಿಮಿಷ ಮಾತಾಡಿದರೆ 2 ಡಿಗ್ರಿಯಷ್ಟು ಉಷ್ಣಾಂಶ ಮೆದುಳಲ್ಲಿ ಕ್ರಿಯೇಟ್ ಆಗುತ್ತಂತೆ. ಇದರಿಂದ ಟಿಶ್ಯೂಗಳು ಡ್ಯಾಮೇಜ್ ಆಗ್ತವೆ. ಸರಿನಾ? ಯಾವ ರೀತಿ ಅಂದರೆ ಚಿಕನ್ ಯಾವ ರೀತಿ ಫ್ರೈ ಮಾಡ್ತಾರಲ್ಲ ಆ ರೀತಿ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ. ಅಪ್ಪ ನಮಗಿದ್ದೆಲ್ಲ ತುಂಬ ಜನಕ್ಕೆ ಏನಂದರೆ ಹಾಗಾದ್ರೆ ನಾನು ಎಷ್ಟೊತ್ತು ಮಾತಾಡಿದ್ದೀನಿ ನನಗೇನೂ ಆಗಿಲ್ವಲ್ಲ ಅನ್ನೋದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿರುವಂಥ ಪ್ರೊಟೆಕ್ಷನ್, ನಮ್ಮಲ್ಲೇನು ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ, ಏನು ರಕ್ಷಣೆ ಮಾಡ್ತಾ ಇರುತ್ತೆ, ರೋಗ ನಿರೋಧಕ ಶಕ್ತಿ ಅದು ಸ್ಟ್ರಾಂಗ್ ಆಗಿರೋಲ್ಲಿವರೆಗೂ ನಮ್ಗೆ ಆಗ್ತಾ ಇರೋ ಎಫೆಕ್ಟ್ ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಅದು ಯಾವಾಗ 1 ಸೆಕೆಂಡ್ ಕೆಲಸ ಸ್ಟಾಪ್ ಮಾಡ್ತೋ ಅಲ್ಲಿಂದ ಒಂದೇ ಸರಕ್ಕೆ ಹೊಡೆತದ್ಮೇಲೆ ಹೊಡ್ತಾ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಹಿಂಗೆ ಹೋಗ್ತಾ ಹೋಗುತ್ತೆ. ಇದು ವಿಷಯ ಇರುವಂಥದ್ದು. ಇನ್ನು ಹೆಡ್ ಏಕ್ ಬರುತ್ತೆ ತುಂಬ ಜನಕ್ಕೆ ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ. ಅದರಲ್ಲೂ ರೇಡಿಯೇಷನ್ದ ಓಲ್ ಓವರ್ ಎಲ್ಲ ಎಫೆಕ್ಟ್. ಆಮೇಲೆ ಡಿಸಿನೆಸ್, ನೋಸಿಯಾ, ಆಮೇಲೆ ಯೂಸ್ ಮಾಡಿ 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 ಒಂಥರ ಮೂಡೆಲ್ಲ ಅಪ್ಸೆಟ್ ಆಗಿರುತ್ತೆ. ಮೈಂಡಿಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಾಬ್ಲಮ್ ಆಗಿರೋದೇ ಮಾನಸಿಕವಾಗಿ ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಪ್ರಾಬ್ಲಮ್ಗಳು ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇದು ಅಡಿಕ್ಷನ್ ಅಂತ ಕ್ಲಿಯರ್ ಮಾಡೋದಕ್ಕೆ ಇನ್ನೊಂದಿದೆ ಸರ್, ಅದು ನೋಮೋಫೋಬಿಯಾ ಅಂತ ಹೇಳ್ಬಿಟ್ಟು. ನೋಮೋಫೋಬಿಯಾ? ಎಸ್ ಸರ್. ಇನ್ನೊಂದು ನೋಮೋಫೋಬಿಯಾ ಅಂತ ಇದು ತುಂಬ ಜನಕ್ಕೆ ಹೊಸ ವಿಷಯ ಅಂತ ಅನ್ಸುತ್ತೆ. ಹೌದು, ಫೋಬಿಯಾ ಅಂದ್ರೆ ಗೊತ್ತು, ಭಯ. ಎಸ್, ಯಾವುದೋ ಒಂದು ಫೋಬಿಯಾ ಇದೆಯಲ್ಲ, ಮೇಲಿಂದ ನೋಡೋದೊಂದು ಫೋಬಿಯಾ. ಹೈಟಿಗೆ ಹೋದ್ರೆ ಕೆಲವೊಬ್ರಿಗೆ ಭಯ ಇರುತ್ತೆ, ಕೆಲವೊಬ್ರಿಗೆ ಕತ್ಲು ಅಂದ್ರೆ ಭಯ ಇರುತ್ತೆ. ಹೌದು, ಅದೇ ಥರದಲ್ಲೇ ಮೊಬೈಲ್ದು ಒಂದು ಫೋಬಿಯಾ ಇದೆ ಸರ್. ಇದೇನು ಹೊಸ ವರ್ಡ್? ನೋಮೋಫೋಬಿಯಾ, ನೋ ಸೆಲ್ ಫೋನ್ ಫೋಬಿಯಾ ಅಂತ ಕೂಡ, ಮೊಬೈಲ್ ಫೋನ್ ಫೋಬಿಯಾ ಅಂತ ಕೂಡ ಕರೀತಾರೆ ಇದನ್ನ. ಸರಿ. ಮೋ ಅಂದ್ರೆ ಮೊಬೈಲ್ ಶಾರ್ಟ್ ಫಾರ್ಮ್. ಮೊಬೈಲೇ ಇಲ್ಲ ಅನ್ನೋ ಫೋಬಿಯಾ ಯಾರಿಗಿರುತ್ತಿದ್ದು? ಇದು ಏನಂದ್ರೆ ಇದು ಸಾಕಷ್ಟು ಜನಗಳಿಗಿದೆ ಅಂತೆ. ಇದು ಯಾರಿಗಿದೆ ಅಂತ ಅವರೇ ಚೆಕ್ ಮಾಡ್ಕೋಬೇಕು ಅನ್ನೋದೇ ಇವತ್ತಿನ ಒಂದು ಕಾನ್ಸೆಪ್ಟ್ ಸರ್. ಅದು ನಿಂಗೆ ಅದು ಹೇಳು. ಏನಂದ್ರೆ ಈಗ ಮೊಬೈಲ್ ಫೋನ್ ಕಳ್ಕೊಬಿಡ್ತೀನೇನೋ ಅನ್ನೋ ಭಯ ಇರುತ್ತೆ. ಓಕೆ, ಸರಿನಾ? ಕಾಸ್ಟ್ಲಿ ಫೋನ್ ಅಲ್ಲಪ್ಪ, ಭಯ ಇದ್ದೇ ಇರುತ್ತೆ. ಸರಿನಾ? ಸರಿ, ಈ ವಿಷಯ ನೆನ್ಪಿಟ್ಕೊಳ್ಳಿ. ಲಾಸ್ಟಲ್ಲಿ ನಾನು ಇದು ಹಿಂಗೆ ಒಂದು ಮಾತಾಡ್ತೀನಿ, ಓಕೆನಾ? ಬಟ್ ತುಂಬ ಸರಿ ಚೆಕ್ ಮಾಡ್ಕೊತಿರ್ತಾರೆ. ಮೊಬೈಲ್ ಫೋನ್ ಇರುತ್ತೆ, ಜೇಬಲ್ ಇದೆ ಅಂದ್ರೂ ಚೆಕ್ ಮಾಡ್ಕೊಳ್ತಾ ಇರೋದು, ಈ ಥರದ್ದು ಅದೊಂದು ಫೋಬಿಯಾ ಆಗಿದೆ. ಈ ಫೋಬಿಯಾ ಹೋಗ್ತಾ 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 ಯಾವ ಸ್ಟೇಜಲ್ಲಿ, ಸ್ಟೇಜ್ ಬೈ ಸ್ಟೇಜ್ ಹೆಂಗೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗಲ್ಲಿ ಏನಂದರೆ, ಈಗ ಏನೋ ನಿಮಗೆ ನೋಟಿಫಿಕೇಶನ್ ಬಂದಿಲ್ಲ, ಆದರೂ ಕೂಡ ನಾವು ಮೊಬೈಲ್ ಫೋನ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಅಥವಾ ಚೆಕ್ ಮಾಡ್ತಾ ಇರ್ತೀವಿ ಪದೇ ಪದೇ ತೆಗೆದು. ಏನಿಲ್ಲ ಅಂದ್ರೆ ಕಿಡಿಂಗ್ ಏನೋ ಸೌಂಡ್ ಬಂದಿಲ್ಲ, ಕಾಲ್ ಬಂದಿಲ್ಲ, ಏನಿಲ್ಲ ಅಂದ್ರೂ ಸುಮ್ಮನೆ ತೆಗೆದು ನೋಡ್ತಾ ಇರ್ತೀವಿ. ಇದು ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಇದು ನೋಮೋಫೋಬಿಯಾದ ಫಸ್ಟ್ ಸ್ಟೇಜ್. ಇನ್ನು ಸೆಕೆಂಡ್ ಸ್ಟೇಜ್ ಇದೆ, ಯಾರ್ದೋ ಫೋನ್ ರಿಂಗ್ ಆದ್ರೂ ಸಹಿತ ಡೈರೆಕ್ಟ್ ನಮ್ಮ ಮೊಬೈಲಿಗೆ ಹೋಗುತ್ತೆ. ಏನೋ ಮಾತಾಡ್ತಾ ಇರ್ತೀವಿ, ಇಂಟರ್ನೆಟ್ ತಕ್ಷಣ ನಮ್ದು ಹಿಂಗೆ ನೋಡ್ಕೊಳ್ಳೋದು. ಇಲ್ಲ, ಯಾರೋ ಫೋನಲ್ಲಿ ಈಗ ನಮ್ದು ಆ ಕಡೆ ಲಕ್ಷ್ಯ ಇರಲ್ಲ, ಯಾರೋ ಫೋನ್ ಮಾತ್ರ ಅವಾಗ ನಮ್ಮ ಫೋನ್ ಕಡೆ ಲಕ್ಷ್ಯ ಬರುತ್ತೆ ನಮ್ಗೆ ಸಡನ್ ಆಗಿ. ಆ ಥರ ನಮ್ಮ ಮಾನಸಿಕವಾಗಿ ಆಗ್ತದೆ ಅಂದ್ರೆ ಅದು ನೋಮೋಫೋಬಿಯಾ, ಅದು ಸೆಕೆಂಡ್ ಸ್ಟೇಜ್ ಅಂತ ಕರಿಬಹುದು. ಇದು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ, ಜಾಸ್ತಿ ಆಗ್ತಾ ಹೋದಂಗೆ ನಾವೇನ್ ಮಾಡ್ತೀವಿ, ಮೊಬೈಲ್ ಫೋನ್ ಬಿಟ್ಟಿರಕ್ಕೆ ಆಗಲ್ಲ, ಎಲ್ಲಿ ಹೋದ್ರೂ ಬಿಟ್ಟಿರಕ್ಕಾಗಲ್ಲ, ಎಲ್ಲಿ ಹೋದ್ರೂ ಜೊತೆಗೆ ಹೋಗ್ತೀವಿ. ಹೌದು, ಸರಿನಾ? ಈಗ ನಾನು ಅಡಿಕ್ಷನ್ ಅಲ್ಲಿ ನೀವು ಕೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಅಡಿಕ್ಷನ್ ಆಯ್ತು ಸರ್. ಫಾರ್ ಎಕ್ಸಾಂಪಲ್ ನನ್ನ ಒಂದು ಅಂದಾಜಿನ ಪ್ರಕಾರ ನಾನು ಹೇಳ್ತೀನಿ, ಈಗ ಸಿಗರೇಟ್ ಸ್ಮೋಕ್ ಮಾಡೋನಾರು ಎಷ್ಟೊತ್ತು 24x7 ಅಥವಾ ಆಗಲ್ಲ ಯೂಸ್ ಮಾಡ್ತಾ ಇರಲ್ಲ. ಏನೋ ದಿನಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ಸಿಗರೇಟ್ ಸೇರಿ, ಅಥವಾ ಏನೋ ಒಂದು ಡ್ರಿಂಕ್ಸ್ ಮಾಡೋಂಥ ವ್ಯಕ್ತಿನೂ ಸಹಿತ ಫುಲ್ ಕ್ವಾರ್ಟರ್ ಎಷ್ಟೋ ಓಡು ಅದು, ಬಟ್ ಡೈಲಿ ಮಾಡ್ತಾರಲ್ಲ ಯಾವಾಗೋ ಒಂದು ಟೈಮ್. ಬಟ್ ಮೊಬೈಲ್ ಫೋನ್ ನಾವು ಯಾವಾಗ ಬಿಟ್ಟಿದೀವಿ ಅಂತ ಹೇಳಿ ಚೆಕ್ ಮಾಡಿದ್ರೆ ಅದು ಮೇ ಬಿ ನನಗನ್ಸಿದ ಲೆಕ್ಕ ಸ್ನಾನ ಮಾಡೋ ಟೈಮಿಗೆ ಒಂದು ತೆಗೆದಿರ್ತೀವಿ, ಕೆಲವೊಬ್ರು ಇರ್ತೀವಿ, ಬಟ್ ಅಲ್ಲೂ ತೊಗೊಂಡು ಹಾಡು ಹಾಕೊಂಡು ಅಲ್ಲೂ ಒಳಗೆ ಇರುತ್ತದು, ಬಾತ್ರೂಮ್ ಅಲ್ಲೇ ಇರುತ್ತೆ ಇದು. ಆದ್ರೆ ಬಾತ್ರೂಮ್ ಒಳಗಡೆ ಸೆಲ್ ಫೋನ್ ತಗೊಂಡು ಹೋಗಿ ನಾವು ನೆಕ್ಸ್ಟ್ ಲೆವೆಲ್ ಫೋಬಿಯಾ ಇದು. ಯಾವ ಲೆವೆಲಿಗೆ ಹೋಗಿರ್ಬಹುದು, ಸರಿನಾ? ಆ ಲೆವೆಲ್ಲಿಗೆ ನಾವು ಮೊಬೈಲಿಗೆ ಅಡಿಕ್ಟ್ ಆಗಿದ್ದೀವಿ. ಅಂದ್ರೆ ಮೊಬೈಲ್ ಈಗ ಹೆಂಗಂದ್ರೆ, ಇನ್ನು ಕೆಲವೊಬ್ರದ್ದು ಮಾತು ಕೇಳ್ಬಿಟ್ರೆ ಸರ್, ಇವಾಗ ನೀವು ಇನ್ ಕೇಸ್ ನನಗನ್ಸಿಲ್ಲಕ್ಕ ನಾನು ಸರ್ಚ್ ಮಾಡಿರೋ ಪ್ರಕಾರ ಜೀವ ಬೇಕಾ ಮೊಬೈಲ್ ಬೇಕಂದ್ರೆ ಜೀವಕ್ಕಿಂತನೂ ಮೊಬೈಲ್ ಇಂಪಾರ್ಟೆಂಟ್ ಅನ್ಲಕ್ಕ ಬಂದು ಇದಾರಪ್ಪ. ನಾನು ಜೀವ ಬೇಕಾದ್ರೂ ಬಿಡ್ತೀನಿ, ಮೊಬೈಲ್ ಫೋನ್ ಬಿಡಲ್ಲ. ಹೌದು, ಆ ಥರದ್ದು. ಆಮೇಲೆ ಇನ್ನು ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ಈಗ ಮೊಬೈಲ್ ಫೋನಲ್ಲಿ ಬ್ಯಾಟ್ರಿ ಖಾಲಿ ಆಗ್ತಾ ಇದೆ, ಇಲ್ಲ ಡಾಟಾ ಖಾಲಿ ಆಗ್ತಾ ಇದೆ. ಹಾಗಂದಾಗ ಆಟೋಮೆಟಿಕ್ ಅಲ್ಲಿ ಖಾಲಿ ಆದಂಗೆ ಇವರು ರೈಸ್ ಆಗ್ತಾ ಇರ್ತಾರೆ, ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಮಾನಸಿಕವಾದ ಟೆನ್ಷನ್, ಚಿಂತೆಗಳು ಜಾಸ್ತಿ ಆಗ್ತದೆ. ಬೇರೆ ಯಾವುದೋ ವಿಷಯಕ್ಕಲ್ಲ, ಮೊಬೈಲ್ ಫೋನಲ್ಲಿ ಬ್ಯಾಟ್ರಿ ಅಯ್ಯೋ ಸ್ವಿಚ್ ಆಫ್ ಆಗಿಬಿಟ್ರೆ, ಸ್ವಿಚ್ ಆಫ್ ಆದರೆ ಪ್ರಪಂಚನೇ
ಅಂದ್ರೆ ಪ್ರಪಂಚ ಪ್ರಳಯ ಆಗುತ್ತಾ ಅನ್ನೋದನ್ನ ನಾವು ಕ್ವಶನ್ ಮಾರ್ಕ್ ಆಗಿ ಕೇಳ್ತಿರ್ತೀವಿ. ಅಯ್ಯೋ ಸ್ವಿಚ್ ಆಫ್ ಆಗ್ಬಿಟ್ರೆ ಆ ಟೆನ್ಷನ್. ಅಲ್ಲಪ್ಪ ಕೆಲಸ ಇದ್ರೆ ಏನು ಮಾಡೋಣ, ಟೆನ್ಷನ್ ಆಗಲೇಬೇಕಲ್ಲ. ಈಗ ನನಗೆ ನಾನು ಮನೆಗೆ ರಾತ್ರಿ 10 ಗಂಟೆಗೆ ಬರ್ತೀನಿ, 6 ಗಂಟೆಗೆ ಸ್ವಿಚ್ ಆಫ್ ಆದರೆ 4 ಅವರ್ ಕೆಲಸ. ಕೆಲಸದ ಭಯ ಇರಲಿ, ಬಟ್ ಅದು ನೀನು ಹೇಳೋದು ನಂಗೆ ಅರ್ಥ ಆಗ್ತಿದೆ. ನಾನು ಸುಮ್ಮನೆ ನೀನು ಕೇಳ್ತಾ ಇರೋದು. ಈಗ ಜನಗಳ ಮೈಂಡ್ ವಾಯ್ಸ್ ಬರುತ್ತೆ ಗೊತ್ತಾ, ಇವ್ನು ಹಿಂಗೆ ಅಂದ್ಬಿಟ್ಟ ನಮ್ಮ ಕೆಲಸ 10 ಗಂಟೆವರೆಗೂ ಇರುತ್ತೆ ರೀ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಅವಶ್ಯಕತೆ ಕೂಲಾಗಿ ಇದ್ದವ್ರು ಯೋಚನೆ ಮಾಡಿದ್ರೆ ಸೊಲ್ಯೂಷನ್ ಇದೆ. ಓಕೆ, ಪ್ರಪಂಚದ ಪ್ರಳಯ ಆದಂಗೆ. ಬಟ್ ಅದಕ್ಕೆ ನಾವು ಬೇರೆ ಬೇರೆ ಆಪ್ಷನ್ಗಳಿದಾವೆ. ನೀವು ಏನು ಮೊಬೈಲಿಗೆ ಇನ್ನೊಂದು ಇದು ಸಿಗುತ್ತೆ ನಮಗೆ, ಏನು ಪವರ್ ಬ್ಯಾಂಕ್ ಅದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಆದ್ರೆ ಆತಂಕ ಇದೆ, ಆತಂಕ ನಿಜ. ಅದು ಕ್ರಿಯೇಟ್ ಆಗ್ತಾ ಇದೆ. ಅದು ಕ್ರಿಯೇಟ್ ಆಗಬಾರ್ದು. ಅದು ಕ್ರಿಯೇಟ್ ಆಗ್ತಾ ಇದೆ ಅಂದರೆ ನಾವು 3rd ಸ್ಟೇಜಲ್ಲಿ ಇದ್ದೀವಿ ಅಂತ. ಇನ್ನು 4ನೇ ಸ್ಟೇಜ್ ಯಾವ ರೀತಿ ಅಂದರೆ, ಮೊಬೈಲ್ ಫೋನ್ ಇನ್ ಕೇಸ್ ರಾತ್ರಿ 12 ಗಂಟೆಗೆ ಡಾಟಾ ಖಾಲಿ ಆಗುತ್ತೆ, ನಮ್ಮದು ಪ್ಯಾಕ್ ಮುಗಿಯುತ್ತೆ, ಮಾರನೇ ದಿನ ಎದ್ರೆ ಇವರು ಫುಲ್ ಮೂಡ್ ಆಫ್. ಅದ್ರ ಮೊಬೈಲ್ ಫೋನಲ್ಲಿ ರಿಚಾರ್ಜ್ ಇಲ್ಲ ಅಂದರೆ ಮೂಡ್ ಆಫ್, ಡಾಟಾ ಇಲ್ಲ ಅಂದರೆ ಮೂಡ್ ಆಫ್. ಒಂದು ಉಪೇಂದ್ರ ಅವರು ಒಂದು ಸಾಂಗಲ್ಲಿ ಮೊಬೈಲ್ ಫೋನ್ ಸಿಮ್ ಬಗ್ಗೆ, ಒಳಗಿರೋ ಸಿಮ್ಮು ಜೀವದ ದಮ್ಮು, ಸಿಗ್ನಲ್ ಸಿಗದಿದ್ರೆ ಎಲ್ಲ ಡಮ್ಮು. ಹಂಗೆ ಅಂದ್ರೆ ನಮ್ಗೆ ಆ ಡಾಟಾ ಇಲ್ಲ ಅಂದ್ರೆ ಮುಗೀತು, ಜೀವನ ಇಲ್ಲ ಮೊಬೈಲ್ ಫೋನ್. ನನಗೆ ಇದೊಂದು ಮಜಾ ಇದೆ, ನೀನು ಹೇಳಿದ ಜ್ಞಾಪಕ ಬರ್ತದೆ. ಡೇಟಾ ಖಾಲಿ ಆದರೆ ಯಾವ ಥರ ಚಡ್ಪಡಿಸ್ತಾರೆ ಅನ್ನೋಕ್ಕೆ. ನಮ್ಮ ಫ್ರೆಂಡ್ದೇ ಒಂದು ಸ್ಟೋರಿ, ಅವನ ಹೆಸರು ಬೇಡ ಪಾಪ. ಎಲ್ಲ ಫಾರಿನ್ಗೆ ಹೋಗಿದ್ದೀವಿ ಗುರು. ಈಗ ನಾವೊಂದು ಇಂಟರ್ನ್ಯಾಷನಲ್ ಸಿಮ್ ತೊಗೋಬೇಕು, ಇಲ್ಲ ಅಲ್ಲಿ ಇಂಟರ್ನ್ಯಾಷನಲ್ ಟೋಕನ್ ಕೊಟ್ಟು ರೀಚಾರ್ಜ್ ಮಾಡಬೇಕು. ರೋಮಿಂಗು ಅದು ಹೆವಿ ಕಾಸ್ಟ್ಲಿ ಖರ್ಚು. ಇವ್ನು ಏನಾಗ್ಬಿಟ್ಟಿತ್ತಂದರೆ, ಇವನ್ನ ನಾನು ಹುಡ್ಕೋದೇ ಬೇಡ, ಅವ್ನು ಎಲ್ಲಿದ್ದಾನೆ ಅಂದ್ಬಿಟ್ಟು ಅಂತ. ಯಾರು ಹಾಟ್ಸ್ಪಾಟ್ ಅಂದ್ಬಿಟ್ಟಿರ್ತಾರೋ ಅವ್ರ ಜೊತೆಲಿ ಇರೋ ಇವನು. ಎಲ್ಲಿಂದ ಹೋಟ್ಲಲ್ಲಿ ಇರೋರ್ಗು ವೈಫೈ ಡನ್. ಹೋಟ್ಲಿಂದ ಆಚೆ ಬಂದಮೇಲೆ ಈಗ ರೋಡ್ಗೆಲ್ಲ ಹೋಗ್ತೀವಿ ಗೊತ್ತಾ, ಅಲ್ಲೆಲ್ಲ ವೈಫೈ ಇಲ್ವಲ್ಲ ನಿನಗೆ. ಸೊ ಇವ್ನು ನನ್ನ ಜೊತೆಲಿರೋನು ಅಂತ ಅನ್ಕೊಳ್ಳೋಣ. ಈಗ ಅದು ಏನೋ ಟ್ರಿಪ್ಪಲ್ಲಿ ಬಂದಿದ್ದೀವಿ, ಅಲ್ಲಿ ಅದೇನೋ ಮಜಾ ಮಾಡೋಣ, ಅಲ್ಲಿ ಏನೋ ನೋಡೋಣ ಅಂತ ತಿರುಗಿ ನೋಡ್ರೆ ಇಲ್ಲ. ಎಲ್ಲಿ ಅಂತ ಅವ್ರ ಜೊತೆ ಡೇಟಾ ಹಾಟ್ಸ್ಪಾಟ್ ಅಂದರೆ ಅದೊಂದು ಅದೇನೆ ಟೆಂಡೆನ್ಸಿ. ಎಸ್, ಅದು ನಿನಗೆ ಹೇಳಿದಾಗ ನನಗೆ ಜೋಕ್ ಜ್ಞಾಪಕ ಬಂತಿದ್ದು. ಖಂಡಿತ ಹಾಟ್ಸ್ಪಾಟ್ ಎಲ್ಲಿರುತ್ತೋ ಅಲ್ಲಿರೋನು ಒಂದು ಪಾಪ. ಡೆಫಿನೆಟ್ಲಿ ಸರ್. ಈ ರೀತಿ ನಾವು ಸ್ಟೇಜ್ ಬೈ ಸ್ಟೇಜ್, ಅದು 4th ಸ್ಟೇಜ್ ಅಂದರೆ ಅಲ್ಲಿ ಇದರಲ್ಲಿ ಒಂದು ಪಾಯಿಂಟು ಇದೆ ಅಂದರೆ ನಾವು ನೋಮೋಫೋಬಿಯಾದಲ್ಲಿ ಇದ್ದೀವಿ ಅಂತ ಹೇಳಿ. ಇನ್ನು ನೋಮೋಫೋಬಿಯಾ ಸರ್, ನಾನು ಆ್ಯಕ್ಚುಲಿ 2019-20 ಟೈಮಿಗೆ ಅದು ಸ್ಟಡಿ ಮಾಡಿದ್ದು, ಅದು ಕಾನ್ಸೆಪ್ಟ್ ಮಾಡ್ಕೊಂಡಿರೋದು ಆ ಟೈಮಿಗೆ. ಅಂದರೆ ಇದ್ರ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಆ ಟೈಮಿಗೆ ಇಡೀ ಪ್ರಪಂಚದಲ್ಲಿ 65% ಇತ್ತು. ಸರಿನಾ? ಅಲ್ಲಿಂದ ನನಗೆ ಅವಶ್ಯಕತೆ ಬಂದಿರಲಿಲ್ಲ, ಅಥವಾ ಆ ಪ್ರೆಸೆಂಟೇಷನ್ ಕೊಡೋ ಅವಶ್ಯಕತೆ ಬಂದಿರಲಿಲ್ಲ. ನಾನು ಅದ್ರ ಬಗ್ಗೆ ಸರ್ಚ್ ಮಾಡೋದು ಬಿಟ್ಬಿಟ್ಟಿದೆ. ರೀಸೆಂಟಾಗಿ ಮೊನ್ನೆ ಪಾಡ್ಕಾಸ್ಟಿಗೆ ಬರೋಕ್ಕಿಂತ ಮುಂಚೆ ಇದನ್ನು ಇನ್ನೊಂದ್ಸರಿ ರೀಕಾಲ್ ಮಾಡೋಂತ ತೆಗೆದ್ರೆ ಇವತ್ತು 98.8% ಇದೆ ಇಂಡಿಯಾದಲ್ಲಿ. 98.8%? ಅದು ಸ್ಟೂಡೆಂಟ್ಗಳಲ್ಲಿ. ಇನ್ನು 2% ಏನಕ್ಕೆ ಬಿಟ್ರಪ್ಪ? ಅವ್ರು ಯಾರಪ್ಪ ಮೊಬೈಲ್ ಇಲ್ದೇ ಇರೋರ? ಆ್ಯಕ್ಚುಲಿ ನೀವು ಅದ್ರ ಬಗ್ಗೆ ಗೂಗಲ್ ತೆಗೆದು ನೋಡ್ರಿ ಗೊತ್ತಾಗುತ್ತೆ. ಸರಿನಾ? ಸರ್ವೆ ಆಗಿದೆ ಒಂದು ಜೂನಿಯರ್ ಕಾಲೇಜಲ್ಲಿ ಮುಂಬೈಯಲ್ಲಿ 100% ಕಾಲೇಜ್ ಸ್ಟೂಡೆಂಟ್ಗಳಿಗೂ, PUC ಕಾಲೇಜ್ ಸ್ಟೂಡೆಂಟ್ಗಳಿಗೆ 100% ನೋಮೋಫೋಬಿಯಾ ಇರುವಂಥದ್ದು ವರದಿ ಆಗಿರುವಂಥದ್ದು. ನೀನು ಹೇಳ್ದಲ್ಲ ಬ್ಯಾಟ್ರಿ ಆಫ್ ಆಗುತ್ತೆ, ಆ ಫೋಬಿಯಾ ನನಗೆ ಇದೆಯಪ್ಪ. ನಾನು ಹಿಂಗೆ ಮನೆಯಿಂದ ಆಚೆ ಹೊರಡ್ಬೇಕಾದ್ರೆ ನಾನು 2 ಜೇಬ್, ಒಂದು ಮೊಬೈಲ್ ಇರುತ್ತೆ, ಒಂದು ಚಾರ್ಜರ್ ಇರುತ್ತೆ. ನಾನು ಪವರ್ ಬ್ಯಾಂಕ್ ಕ್ಯಾರಿ ಮಾಡಲ್ಲ, ಚಾರ್ಜರ್ ಕ್ಯಾರಿ ಮಾಡ್ತೀನಿ. ಅದೊಂದು ಆ ಫೋಬಿಯಲ್ಲಿ ನಾನು ಇದ್ದೀನಿ. ಅಲ್ಲ ಸರ್, ನೀವು ಇಟ್ಕೊಳ್ಳೋದು ಇಲ್ಲ, ನಾವು ಅದನ್ನೆಲ್ಲ ಸಮಂಜಸ ಅನ್ಕೋಬಾರ್ದಪ್ಪ. ಫೋಬಿಯಾ. ಆಮೇಲೆ ಏನಾಗುತ್ತೆ, ಈ ಫೋನ್ಗಳ ಚಾರ್ಜರ್ಗಳು ಇನ್ನೊಂದು ಯೂಸ್ ಆಗಲ್ಲ. ಹಾಂ ಸರ್, ಇದು ಈ ಫೋನ್ಗೆ ಇದೇ ಚಾರ್ಜರು ಅಂತ. ಹೌದೌದು, ಅದಕ್ಕೆ ಇಟ್ಕೊತೀನಿ ಅಷ್ಟೇ. ಖಂಡಿತ ಸರ್. ನನಗೂ ಎಲ್ಲ ಫೋಬಿಯಾ ಇದೆ ಅಂತ ಭಯ ಬರ್ತಾ ಇದ್ದೀನಿ ಹೇಳಿದ್ಮೇಲೆ. ನೆಕ್ಸ್ಟ್ ಖಂಡಿತ ಸರ್. ಹಾಗಾಗಿ ಇನ್ನು ಡಿಫ್ರೆಂಟ್ ಅಡಿಕ್ಷನ್ಗಳು ಫೋನಲ್ಲಿ ಏನೇನು ಆಗ್ತವೆ ನೋಡ್ತಾ ಹೋಗೋಣ. ಸರಿನಾ? ಈಗ ನಾವು ಸೋಷಿಯಲ್ ಮೀಡಿಯಾ ಕೇಳಿದೀವಿ ತುಂಬ. ಸೋಷಿಯಲ್ ಮೀಡಿಯಾ ಅದು ಬಿಗ್ಗೆಸ್ಟ್ ಅಡಿಕ್ಷನ್. ಹೌದು, ಇದು ಬಿಗ್ಗೆಸ್ಟ್ ಮಾರ್ಕೆಟ್ ಆಗಿಬಿಟ್ಟಿದೆ ಸರ್. ಹೌದು. ಇವಾಗ ಯಾವ ರೀತಿ ಅಂದರೆ, ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ಪು, ವಿಚಾಟು, ಟೆಲಿಗ್ರಾಮು, ಇನ್ನೂ ತುಂಬ ಯೂಸ್ ಮಾಡ್ತಾ ಇದೀವಿ. ಅದು ಹೆಸರುಗಳನ್ನೇ ಹೇಳೋಕ್ಕೆ ಬರ್ತಾರೆ. ಹೌದು, ಅಷ್ಟೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಏನಾಗುತ್ತೆ, ಇನ್ನೊಂದು ಪಾರ್ನ್ ಅಡಿಕ್ಷನ್ ಅಂತ ಬರುತ್ತೆ. ಅಡಿಕ್ಷನ್ ಇದರಲ್ಲಿ ಏನಂದರೆ, ಅವರಿಗೆ ಫಿಲಮ್ ನೋಡೋದು ಅದು ಅಡಿಕ್ಷನ್ ಆಗಿಬಿಡುತ್ತೆ ಕಂಟಿನ್ಯೂ. ಆಮೇಲೆ ಅದೊಂದು ಫ್ಯಾಂಟಸಿಯಾಗಿ ಕ್ರಿಯೇಟ್ ಆಗುತ್ತೆ. ಫ್ಯಾಂಟಸಿ ಅಂದರೆ ಒಂದೇ ವಿಡಿಯೋ ಅಥವಾ ಒಂದೇ ಫಿಲ್ಮ್ ನೋಡ್ತಾ ಇದ್ದಾಗ ನಮ್ಗೆ ಏನು ಅನ್ಸುತ್ತೆ, ಎಷ್ಟು ಸತಿ ಅಂತ ನೋಡ್ತೀವಿ. ಹಾಗೆ ಡಿಫ್ರೆಂಟ್ ಆಗಿರೋಂಥದ್ದು ನೋಡೋಣ, ಅದು ಡಿಫ್ರೆಂಟ್ ಆಗಿರೋಂಥದ್ದು. ಆಮೇಲೆ ಇನ್ನು ಇದು ಅಡಿಕ್ಷನ್ದು ಬರೀ ಯೂತ್ಸಲ್ಲಿ ಅಷ್ಟಲ್ಲ, ಒಂದು ಸರ್ವೆ ಪ್ರಕಾರ ಹೇಳುತ್ತೆ ಏನಂದರೆ, ಇದು ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು, ಮದುವೆ ಆಗಿರುವಂಥ ಪುರುಷರಲ್ಲೂ ಕೂಡ ಇರುವಂಥದ್ದು. ಹೌದು. ಸರಿನಾ?
ಎಷ್ಟೋ ಸರಿ ಅವರು ಅದನ್ನ ಅಡಿಕ್ಷನ್ ಮಾಡ್ಕೊಂಡಿರ್ತಾರೆ. ಮತ್ತೆ ಸ್ತ್ರೀಯರಲ್ಲೂ ಕೂಡ ಇದೆ ಇದು, ಎಲ್ಲರಲ್ಲೂ ಅಲ್ಲಲ್ಲ, ಹೌದು, ಅದಕ್ಕೆ ಜೆಂಡರ್ ಭೇದ ಇಲ್ಲ. ಇದರಿಂದ ಏನಂದ್ರೆ ತುಂಬಾ ಡೇಟಿಂಗ್ ಆ್ಯಪ್ಗಳು ಇವತ್ತು ಬರ್ತಾ ಇರ್ತದೆ. ಡೇಟಿಂಗ್ ಆ್ಯಪ್ ಮಾರ್ಕೆಟ್ ತುಂಬ ನಮಗೆಲ್ಲ ಗೊತ್ತಿದ್ದಂಗೆ ನಾವು ಫೋನೇ ಯೂಸ್ ಮಾಡ್ತಿದ್ದಿಲ್ಲ ಅವಾಗ. ನೀವು ಅವಾಗೆಲ್ಲ ಏನೂ ಗೊತ್ತಿದ್ದಿಲ್ಲ, ಯಾರೋ ಪರಿಚಯ ಇದ್ದವ್ರು. ಇವಾಗ ಡೇಟಿಂಗ್ ಆ್ಯಪ್ಗಳು ಆಡ್ತಾ ಇರೋಂಥದ್ದು ಕಂಪ್ಲೀಟ್ ಇವತ್ತು ಟ್ರೆಂಡ್ ಆಗಿರೋದು ಅದೇ. ನೀವು ಒಂದಿನ ಮೊಬೈಲ್ ಯೂಟ್ಯೂಬ್ ತೆಗೆದು 1 hour ವಾಚ್ ಮಾಡಿದ್ದೀರಾ ಅಂದರೆ ಅದರಲ್ಲಿ ಕನಿಷ್ಠ ಅಂದರೂ 2 to 3 ಸರಿ ಆ ಡೇಟಿಂಗ್ ಆ್ಯಪ್ದು ಬರ್ತಾರೆ. ನಾನು ಆ್ಯಪಲ್ಲಿ ಬರ್ತೀನಿ ಅಥವಾ ಎಕ್ಸೆಟ್ರಾ ಎಕ್ಸೆಟ್ರಾ, ಸರಿನಾ? ಈ ಥರ ಡೇಟಿಂಗ್ ಆ್ಯಪ್ಗಳ ಮುಖಾಂತರ ತುಂಬ ಜನ ಹನಿ ಟ್ರ್ಯಾಪ್ ಮತ್ತು ಮನಿ ಟ್ರ್ಯಾಪ್ಗೆ ಒಳಗಾಗ್ತಾ ಇದ್ದಾರೆ. ಹನಿ ಟ್ರ್ಯಾಪಿಂದ ಮನಿ ಟ್ರ್ಯಾಪ್. ಇದು ನೀನು ಹೇಳ್ದೆಲ್ಲ, ನನಗೆ ಒಂದು ಜ್ಞಾಪಕ ಬಂದಿದ್ದು, ನಮ್ಮ ಕಾಮಿಡಿ ಕಿಲಾಡಿಲಿ ನಡೆದಂಥ ಒಂದು ಕಥೆ ಅದು. ಎಸ್ ಸರ್. ಹೆಂಗೆ ಆಗ್ತಾರೆ ಅಂದ್ಬಿಟ್ಟು ಅಂತ. ಹನಿ ಟ್ರ್ಯಾಪ್ ಅಂದರೆ ನಿಜವಾಗ್ಲೇ ಪ್ರಶ್ನೆ ಅಲ್ಲ, ಹೌದು, ಮಾರ್ಫ್ ಮಾಡೋದು ಅಂತೀವಿ. ಖಂಡಿತ. ಅಂದರೆ ನಿನ್ನ ಮುಖಕ್ಕೆ ಯಾರ್ದೋ ದೇಹವನ್ನು ಹಾಕಿ ನಿನಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಖಂಡಿತ. ಅದು ಯಾವುದೋ ಕಂಟೆಸ್ಟೆಂಟ್ ಮರ್ತೋಗಿದೆ ನನಗೆ, ಅವನದು ಏನೋ ಹಂಗೆ ಆಗ್ಬಿಟ್ಟಿದೆ. ಏನು ಮಾಡ್ತಾರೆ ಗೊತ್ತಾ, ರಾತ್ರಿ ಅದೇ ನೀನು ಹೇಳ್ದಂಗೆ ಮುಸ್ಕ ಹಾಕ್ಕೊಂಡು ನೋಡ್ತಾ ಇರ್ತಾರಲ್ಲ ವೀಡಿಯೋಗಳು, ಆ ಥರದ್ದೇನೋ. ಈಗೇನಾಗುತ್ತೆ, ಅವನೇನಾಗಿದೆ, ಎಲ್ಲ ರೂಮಲ್ಲಿ ಲೈಟ್ ಆಫ್ ಆಗಿದೆ, ಮಲಗಿರೋ ಅಂತ ಒಂದು ಪಾಸ್ಚರಲ್ಲಿ ಹಿಂಗೆ ವೀಡಿಯೋ ನೋಡ್ತಿದ್ದಾನೆ. ಮಾಮೂಲಿ ನೋಡಿದ್ದಾನೆ, ಅವನೇನು ಬೇರೆ ಆ ಥರ ಕೆಟ್ಟ ವೀಡಿಯೋ ನೋಡಿಲ್ಲ ಪಾಪ. ಕರೆಕ್ಟ್. ಆದರೆ ಅಲ್ಲಿ ಅವನಿಗೇನೋ ಒಂದು ಇದು ಬಂದಿದೆ, ಅದೇನು ನೋಟಿಫಿಕೇಶನ್ ಆ ಥರದ್ದೇನೋ ಬಂದಿದೆ. ಅದನ್ನು ಪ್ರೆಸ್ ಮಾಡಿದ್ದಾನೆ. ಪ್ರೆಸ್ ಮಾಡಿದ ತಕ್ಷಣ ಅವನಿಗೇನಾಗಿದೆ, ಒಂದು ವಿಡಿಯೋ ಕಾಲ್ ಥರದ್ದೇನೋ ಹೋಗಿದೆ. ಓಕೆ. ಅಲ್ಲಿ ಅವನೇನು ಟ್ರ್ಯಾಪ್ ಆಗಿದ್ದಾನೆ ಗೊತ್ತಾ? ಆಗ ಟ್ರ್ಯಾಪೇ ಅದು. ಏನಂದರೆ ಅದೋ ಹುಡುಗಿ ಫೋಟೋ ಬಂದು ನೀವು ಇವ್ರ ಜೊತೆ ಮಾತಾಡ್ಬೋದು ಅಂತೇನೋ ಬಂದಿದೆ ಕತೆ. ಇವನು ಒತ್ಬಿಟ್ಟು ಹಿಂಗೆ ಇದ್ದಾನೆ, ಅದು ಕನೆಕ್ಟ್ ಆಗುತ್ತೆ ಅವಳು ಬರ್ತಾಳೆ ಮಾತಾಡ್ತಾಳೆ ಅಂತ. ಕಟ್ ಮಾಡ್ರೆ ಅದು ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗೋಯ್ತಂತೆ. ಇವನೇನೋ ಬಂದಿಲ್ಲ, ಅವನಲ್ಲಿ ವೆಯ್ಟ್ ಮಾಡೋ ಒಂದು ಎಕ್ಸ್ಪ್ರೆಷನ್ ಇರುತ್ತೆ ಗೊತ್ತಾ, ಹಿಂಗೆ ಅದೇನೋ ವೀಡಿಯೋ ಓಡ್ತಾ ಇರುತ್ತೆ, ಒಂದಷ್ಟು ಎಕ್ಸ್ಪ್ರೆಷನ್ ಅದು ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾರೆ. ಅದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ಬಾಡಿನೇ ಬೇರೆ ಯಾರ್ದು ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಇವನಿಗೊಂದು ಲಿಂಕ್ ಬರುತ್ತೆ. ಆ ಲಿಂಕ್ ಓಪನ್ ಮಾಡಿದ್ರೆ ಇವಾಗ ಆ ಕಡೆ ಹುಡುಗಿ ಏನೇನೇನೋ ವಿಚಿತ್ರ ಭಂಗಿಯಲ್ಲೆಲ್ಲ ನಿಂತಿದ್ದಾಳೆ, ಏನೋ ಮಾಡ್ತಾಳೆ. ಇವನು ಶಿಲಾಬಾಲಿಕೆ ಟೈಪಲ್ಲಿ ಇವನು ಏನೋ ನೋಡಿ ಸಖತ್ ಎಂಜಾಯ್ ಮಾಡ್ತಿರೋ ಥರ ಆ ಎಕ್ಸ್ಪ್ರೆಷನ್ ಇವನು ಬಾಡಿಗೆ ಏನೋ ಹಾಕಿ ಮ್ಯಾಚ್ ಮಾಡ್ಬಿಟ್ಟಿದ್ದಾರೆ. ಸಿಕ್ಕಾಕೊಂಡ ಇವರೆಲ್ಲ ಪಾಪ ಅವ್ರಿಗೆ ಕಾಡಾಕ್ಬಿಟ್ರು. ಆಮೇಲೆ ನಮಗೆ ಬಂದು ಹೇಳಿದ್ರು ನನಗೆ, ಅಣ್ಣ ಇವ್ನು ಮೊಬೈಲ್ ಹಿಂಗೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅಂತ. ನಾನು ಸುಮ್ಮನಿಲ್ಲಾರ್ದೆ ಹೋಗಿ ಜಗಣ್ಣಂಗೆ ಹೇಳ್ಬಿಟ್ಟೆ, ಅಣ್ಣ ಹಿಂಗೆ ಕತೆ ಆಗ್ಬಿಟ್ಟಿದೆ, ಸರಿ ತಡಿ ಇವತ್ತು ಮಾಡೋಣ ಅಂದ್ಬಿಟ್ಟು. ಅವ್ನು ಸ್ಟೇಜ್ ಮೇಲೆ ಬಂದ ತಕ್ಷಣ ಅದು ಯಾರು ನನಗೆ ಜ್ಞಾಪಕ ಆಗ್ತಾಯಿಲ್ಲ, ಕಂಟೆಸ್ಟೆಂಟ್ ಅದೇ ಮರ್ತೋಗ್ತಾ ಇದೆ ನನಗೆ. ಅವ್ನಿಗೆಲ್ಲ ಏನೋ ಚೆನ್ನಾಗಿದೇನೋ, ಸೂಪರ್ ಕಣೋ ನೀನು, ಏನೋ ನಿನ್ನ ಬಗ್ಗೆ ಎಲ್ಲ ಕಡೆ. ಅವ್ನಿಗೆ ಅರ್ಥ ಇರಲ್ಲ, ಏನು ಹೇಳ್ತಾರೆ ಗುರುಗಳು, ಅಯ್ಯೋ ಸಾರಿ ಜಗ್ಗೇಶ್ ಸರ್ ಏನು ಹೇಳ್ತಾರೆ ಅಂತ ಇವ್ರಿಗೆ ಗೊತ್ತಾಗಿಲ್ಲ. ಅದಾದಮೇಲೆ ಆನಂದ ಇವ್ನು ನೆನ್ನೆ ಅಂದೆ ಯಾವುದೋ ಫೇಮಸ್ ವೀಡಿಯೋ ಆಗಿದೆ ಅಂತ, ಅದು ಸ್ವಲ್ಪ ಹಿಂದ್ಗಡೆ ಸ್ಕ್ರೀನಲ್ಲಿ ಹಾಕೋ ಅಂದರು. ಅವಾಗ ಅವ್ನು ಎದ್ದ ಬಿದ್ದ ದಯವಿಟ್ಟು ಆ ವೀಡಿಯೋ ಹಾಕ್ಬಿಡಿ, ಯಾರು ಹೇಳಿದ್ದು ಆನಂದಣ್ಣಂಗೆ ಯಾರು ಹೇಳಿದ್ದು, ಜಗಣ್ಣಂಗೆ ಯಾರು ಹೇಳಿದ್ದು ಅಂದ್ಬಿಟ್ಟು ಅಂತ ಕೂಗಾಡಿ ಕಿರ್ಚಾಡಿ ಪಾಪ ಅದೊಂದು ಆಯಿತು. ಆಮೇಲೆ ಇಟ್ಸ್ ಅ ವೆರಿ ಗುಡ್ ಥಿಂಗ್ ನೀನು ಹೇಳಿದ್ದು. ನಂದು ಎಕ್ಸಾಂಪಲ್ ಹೇಳ್ತೀನಪ್ಪ, ಪಾಪ ಇನ್ನೊಬ್ರದ್ದು ಹೇಳಿ ನಾವು ಹಾಸ್ಯ ಮಾಡೋದಲ್ಲ. ಹೌದು, ಲೈಫು ಹೆಂಗೆ ಆಗಿರುತ್ತೆ ಏನು ಅಂದ್ಬಿಟ್ಟು ಅಂತ ಅನ್ನೋದಕ್ಕೆ ಅಡಿಕ್ಷನ್ ಅಂದೆ ನೀನು. ಖಂಡಿತ ಇದು ಅಡಿಕ್ಷನ್ ಲೆವೆಲಲ್ಲಿ ಇತ್ತಾ ಅಥವಾ ಏನೋ ನನಗೆ ಗೊತ್ತಿಲ್ಲಪ್ಪ. ಇರೋದು ನಂದೇ ಸ್ಟೋರಿ ಹೇಳ್ತೀನಿ ನಾನು. ಇಟ್ಸ್ ಕ್ವೈಟ್ ಆಬ್ವಿಯಸ್. ಒಂದು ಫ್ರೆಂಡ್ ಸರ್ಕಲ್ಗಳು ಇರ್ತವೆ, ಒಂದು ವಾಟ್ಸಪ್ ಗ್ರೂಪ್ ಥರ ಮಾಡಿರ್ತಾರೆ, ಬರ್ಡ್ಸ್ ಆಫ್ ಫೆದರ್ ಫ್ಲಾಕ್ ಟುಗೆದರ್ ಅಂದ್ಬಿಟ್ಟು ಅಂತ. ಆ ಥರ ಈ ಥರ ಆ ಟೈಪ್ ಈ ಟೈಪ್ ವಿಡಿಯೋದು ಒಂದು ಗ್ರೂಪ್ ಇತ್ತು. ನಾನು ಕೂಡ ವೈರಲ್ ಆಗಿರೋ ವಿಡಿಯೋಗಳನ್ನು ಶೇರ್ ಮಾಡೋಕ್ಕೆ ಏನೇನೋ ಬರೋದು ಮಾರಾಯ, ಯಾವ್ದು ಈ ದೇಶದ್ದೇ ಅಲ್ಲ ಬಿಡು. ಫಸ್ಟ್ ಆಫ್ ಆಲ್ ಆ ಥರದ್ದು ಯಾವುದೋ ಒಂದು ಗ್ರೂಪಲ್ಲಿ ನಾನು ಇದ್ದೆ. ಸುಮ್ಮನೆ ಯಾಕೆ ಸುಳ್ಳು ಹೇಳಬೇಕು, ಯಾಕಂದ್ರೆ ನೀನು ಮ್ಯಾರಿಡ್ ಪರ್ಸನ್ ಅಂತೆಲ್ಲ ಅಂದಿಲ್ಲ, ಅದಕ್ಕೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಹಾಂ ಸರ್. ಬಟ್ ಇದು ನಡೆದಿದ್ದು ಯಾವಾಗ ಅಂತಂದರೆ ಒಂದು 2018 ಟೈಪಲ್ಲಿ ಈ ವಿಷಯ ನಡೀತಾ ಇದೆ. ಓಕೆನಾ? ಅಂದರೆ ನಾನು 17 ವಿನಯ್ ಗುರೂಜಿನ ಮೀಟ್ ಮಾಡ್ತೀನಿ. ಆಶ್ರಮದ ಸಂಪರ್ಕ ನನಗೆ ಬೆಳೆದಿದೆ. ಮತ್ತು ಗುರೂಜಿ ಲೈಟಾಗಿ ನಮ್ಮನ್ನು ಜೀವನದಲ್ಲಿ ಕರೆಕ್ಟ್ ಟ್ರ್ಯಾಕ್ಗೆ ತರ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನೋಡಿ ಆಧ್ಯಾತ್ಮ ಅಂತ ನೀನು ಹೇಳಿದೆ, ಫೋನಲ್ಲೂ ಆಧ್ಯಾತ್ಮ ಬರುತ್ತೆ ಅಂತ, ಜೀವನದಲ್ಲಿ ಹೆಂಗೆ ಏನು ಮಾಡ್ತಾರೆ ಅಂತ. ಅವರು ನನ್ನ ಲೈಫಲ್ಲಿ ಮಾಡೋದಂತ ಒಂದು ದೊಡ್ಡ ಚೇಂಜ್. ಈ ಒಂದು ಇನ್ಸಿಡೆಂಟ್ ನನ್ನನ್ನು ತುಂಬ ಬದಲಾಯಿಸ್ತು ನನ್ನ. ಸೊ ಇದು 2018 ನಡೀತಾ ಇದೆ. ಸೊ ಒಂದು ದಿವಸ ನಾನು ಮನೇಲಿದ್ದೆ, ನನಗೆ ಫೋನ್ ಬರುತ್ತೆ, ಗುರುಗಳು ಆಶ್ರಮಕ್ಕೆ ಬಂದಿದ್ದಾರೆ, ಬರೋರು ಬರ್ಬೋದು ಅನ್ನೋ ಥರ. ನಾವೆಲ್ಲ ವಾಲಂಟಿಯರ್ಸ್ ಅಲ್ವಾ. ಫೋನ್ ಬರುತ್ತೆ, ಸರಿ ಅಂತ ನಾನು ಹೊರಡಬೇಕು ಅಂತೆಲ್ಲ ರೆಡಿ ಆಗ್ತೀನಿ. ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಕಡಿಂಗ್ ಅಂತ ಒಂದೇನೋ ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ. ಏನು ಅಂತ ನನಗೆ ಗೊತ್ತಾಗಲ್ಲ. ಓಪನ್ ಮಾಡಿ ನೋಡ್ತೀನಿ, ಈ ಗ್ರೂಪು, ಈ ಶಿಲಾಬಾಲಿಕೆ ಗ್ರೂಪು ಹುಡುಗರು, ಈ ಗ್ರೂಪಲ್ಲಿ ಯಾವುದೋ ಆ ವಿಡಿಯೋ ಹಾಕಿದ್ದಾರೆ. ಸೊ ಅಲ್ಲಾಗ್ದಾಗ ಏನೋ ಒಂದು ಕಮೆಂಟ್ ಮಾಡಿ ಜೋಕ್ ಮಾಡಿಲ್ಲ ಅಂದರೆ ನಾವು ನೋಡಿಲ್ಲ ಅನ್ನೋ ಥರ ಹೋಗುತ್ತೆ. ನೋಡ್ಬಿಟ್ಟು ನಾನು ಒಂದು ಹೋ ಅಂತೆಲ್ಲ ಅಂದ್ಬಿಟ್ಟು ಥಮ್ಸ್ ಅಪ್ ಹಾರ್ಟ್ ಎಲ್ಲ ಕೊಟ್ಬಿಟ್ಟು ಸರಿ ಅಂದ್ಬಿಟ್ಟು ಅಂತ
ನಾನು ಹೋದೆ. ಈಗ ಗುರುಗಳನ್ನ ನೋಡೋಕೆ ಹೋಗ್ತೀನಿ. ಯೂಶಲಿ ಏನಾಗುತ್ತೆ, ನಾವು ವಾಲಂಟಿಯರ್ಸ್ ಅಲ್ವಾ, ನಮ್ಗೆ ಅಲೋಡ್ ಇದೆ, ಸೀದಾ ನಾವು ಹೋಗ್ತೀವಿ, ಅವ್ರಿರೋ ಹಾಲ್ಗೋ ರೂಮ್ಗೋ ಹೋಗ್ತೀವಿ. ಅವತ್ತು ಅನ್ಬೇಕಾದ್ರೆ ಬಾಗ್ಲಾಕ್ಬಿಟ್ಟಿದೆ. ಟಕ್ ಟಕ್ ಬಾಗಿಲು ತಟ್ಟದೆ, ಯಾರೋ ತೆಗೆದ್ರು. ಒಂದು ಸ್ವಲ್ಪ ಎಲ್ಲರೂ ಆಚೆ ಕಾಯ್ಬೇಕಂತೆ, ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ಸರಿ ಅಂತ ನಾನು ಆಚೆ ಕಡೆನೇ ವೆಯ್ಟಿಂಗು. ಅರ್ಧ ಗಂಟೆ ಆಯಿತು, ಮುಕ್ಕಾಲು ಗಂಟೆ ಆಯಿತು, 1 hour ಆಯಿತು. ಟಕ್ ಟಕ್ ಟಕ್, ಇಲ್ಲ ಸರ್ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ, ವೆಯ್ಟ್ ಮಾಡಿ. 1.5 hour ಆಯ್ತು, 2 hour ಆಯ್ತು, 2.5 hour ಆಯ್ತು, 3 hour ಆಯ್ತು, ಒಳಗೆ ಬಿಡ್ತಾ ಇಲ್ಲ. ನಾನು ಏನು ಗುರು ಒಳಗೆ ಬಿಡ್ತಾ ಇಲ್ಲ, ಏನಾಯಿತು? ಆಮೇಲೆ ಸರ್ರಕ್ಕಂತ ಡೋರ್ ಓಪನ್ ಆಯಿತು. ಗುರುಗಳು ಆಚೆ ಬಂದು, ಅವ್ರ ಜೊತೆ ಯಾರು ಮೀಟಿಂಗಲ್ಲಿದ್ದು ಅವರೆಲ್ಲ ಆಚೆ ಬಂದರು. ಗುರುಗಳು ಯೂಶಲಿ ಬಂದವ್ರಿಗೆಲ್ಲ ಚಾಕ್ಲೇಟ್ಸ್ ಕೊಡ್ತಾರೆ. ಅವರ ಪದ್ಧತಿ. ಯಾಕಂದರೆ ಬೇರೆ ಏನೇ ಕೊಟ್ಟರು ನಾವು ಚೆಲ್ಬಿಡ್ತೀವಿ. ಖಂಡಿತ ಚಾಕ್ಲೇಟ್ ಕೊಟ್ಟರೆ ತಿನ್ನಲೇಬೇಕು ಅಂದ್ಬಿಟ್ಟು ಅಂತ ಅವ್ರು ಬ್ಲೆಸ್ಸಿಂಗ್ ರೂಪದಲ್ಲಿ ಚಾಕ್ಲೇಟ್ ಕೊಡ್ತಾರೆ. ನಾನು ಏನೂ ಮಾತಾಡಿಸ್ಲಿಲ್ಲ ಅವತ್ತು ಪವನ್, ನನ್ನೇನು ಮಾತಾಡಿಸ್ಲಿಲ್ಲ. ಅವ್ರಿಗೆಲ್ಲ ಗೊತ್ತಿತ್ತು ಅನ್ನೋದಕ್ಕೆ ನಾನು ಹೇಳ್ತೀನಿ, ಯಾಕೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅನ್ನೋ ಥರ. ನಾನು ಆಚೆ ನಿಂತಿದ್ದೆ, ಬಂದ್ಬಿಟ್ಟು ನನ್ನ ಕೆನ್ನೆ ಹಿಂಗೆ ಅಂದರು. ಒಂದಿಷ್ಟು ಚಾಕ್ಲೇಟ್ ತೊಗೊಂಡು, ಆನಂದ ಯಾವಾಗಲೂ ನಾನು ಆನಂದವಾಗಿರು ಅಂದ್ಬಿಟ್ಟು ಕೆನ್ನೆಗೆ ಹಿಂಗೆ ಹೊಡೆದ್ಬಿಟ್ಟು ಹೋದ್ರು. ಏನು ಲೈನು? ಆನಂದ ಯಾವಾಗಲೂ ಆನಂದವಾಗಿರು ಅಂದ್ಬಿಟ್ಟು ಹೊಟ್ಟೋದ್ರು. ನನಗದು ಹೆಂಗೆ ಸ್ಟ್ರೈಕ್ ಆಯಿತು ಅಂದರೆ, ಆ ಮೂಮೆಂಟಲ್ಲಿ ನನಗೆ ಸ್ಟ್ರೈಕ್ ಆಗಲಿಲ್ಲ. ಆದರೆ ನಾನು ಬಂದಕ್ಕೂ 3 hour ನನ್ನನ್ನು ಆಚೆ ನಿಲ್ಲಿಸಿದ್ದಕ್ಕೂ ಆಮೇಲೆ ಸಿಕ್ಕಂಥ ಮೆಸೇಜು, ನಾನು ಆಶ್ರಮಕ್ಕೆ ಬರೋಕ್ಕೆ ಮುಂಚೆ ನಾನು ಮಾಡಿದಂಥ ಕಾರ್ಯ ಅಥವಾ ಕರ್ಮ ಅನ್ಬೋದು ಏನು ಅಂತ 3 ಟ್ಯಾಲಿ ಮಾಡ್ಕೊಂಡೆ. ನಾನು ಸ್ವಲ್ಪ ಆಧ್ಯಾತ್ಮದಲ್ಲಿ ಬಲ್ ಪುರಿತಾ ಇದೆಯಲ್ಲ ಈಗ ನಮಗೆ. ಹೌದು ಸರ್. ಏನು ತಪ್ಪು ಮಾಡಿದೆ ಅಂದ್ಬಿಟ್ಟು 3 hour ಆಚೆ ನಿಲ್ಲಿಸಿದ್ರು ಅಥವಾ ಏನಿದು ಅಂತ ನೋಡಿದಾಗ ಅವ್ರು ಹೇಳಿದ ಅರ್ಥ ಏನು ಅಂತಂದರೆ, ಇನ್ನೂ ಹಾಗೇ ಇರ್ತೀಯ ನಿನ್ನ ಲೋಕದಲ್ಲಿ, ಆ ಥರದ ಗ್ರೂಪ್ಗಳಲ್ಲೆಲ್ಲ ಆ ಥರ ವೀಡಿಯೋ ನೋಡಿಕೊಂಡು ಆ ಥರದ ಮಾತುಗಳು ಆಟಾಡಿಕೊಂಡು ಇನ್ನೂ ಜವಾಬ್ದಾರಿ ಬಂದಿಲ್ವ ನಿನಗೆ? ಮದುವೆ ಆಯಿತು, 2 ಮಕ್ಕಳಾಗಿದೆ, ಲೈಫನ್ನು ತಕ್ಕ ಮಟ್ಟಿಗೆ ನೋಡಿದ್ಯಾ, ಸುತ್ತಾಡಿದ್ಯಾ, ಇನ್ನೂ ನೀನು ಹಿಂಗೆ ಇರಬೇಕಾ ಅನ್ನೋ ಥರದಲ್ಲಿ ಆ ಒಂದು ಲೈನಲ್ಲಿ ಆನಂದ ಯಾವಾಗಲೂ ಆನಂದವಾಗಿರು ಅಂದ್ಬಿಟ್ಟು ಚಾಕ್ಲೇಟ್ ಕೊಟ್ಟು ಹೋದರು. ಅದು ನಂಗೆ ತುಂಬ ಸ್ಟ್ರೈಕ್ ಆಗೋಯ್ತು, ತುಂಬ ಒಂಥರ ಅವಮಾನ ಆಗೋಯ್ತು ಪವನ್, ಇರೋದು ಹೇಳ್ತೀನಿ. ನೋಡಿ, ಗುರುವಿನ ವಿಶೇಷತೆ ಏನು ಅಂತಂದರೆ, ಎಲ್ಲರ ಮುಂದೆ ಗಾಜು ಹೊಡೆದಂಗೆ ವಿಷಯನ ಹೊಡೆದು ಎಲ್ಲರ ಮುಂದೆನೂ ನಂಗೆ ಅವಮಾನ ಮಾಡ್ಬೋದಾಗಿತ್ತು ಅವ್ರು. ಹೌದು. ಏನು ಮಾಡ್ತಿದ್ಯಾ, ಬರೋಕ್ಕೆ ಮುಂಚೆ ಇಲ್ಲೇ ಇಲ್ಲಿ ಹಿಂಗೆ ಬರ್ತೀಯಾ, ಅಲ್ಲಿ ಮನೇಲಿ ಹಂಗಿರ್ತೀಯ ನೀನು, ಡ್ಯುಯಲ್ ಸಿಮ್ ನೀನು ಅಂತ ಹೇಳ್ಬೋದಾಗಿತ್ತು. ಖಂಡಿತ. ಬಟ್ ಹಂಗೆ ತಿದ್ದದಲ್ಲ ಮಾರ್ಗ. ಅದಕ್ಕೆ ಹೇಳೋದು, ಯಾರನ್ನೇ ಆಗಲಿ ಡಿಸ್ರೆಸ್ಪೆಕ್ಟ್ ಆಗಿನೋ ಅಥವಾ ಅವ್ರಿಗೆ ಎಮೋಷ್ನಲಿ ಹರ್ಟ್ ಆದಂಗೆ ನೀನು ತಿದ್ದಕ್ಕೆ ಹೋದಾಗ ಅವ್ನು ಹರ್ಟ್ ಆಗ್ತಾನೆ, ಖಂಡಿತ ದೂರ ಆಗ್ತಾನೆ, ಅದರಿಂದ ಅವನಿಗೆ ಬೇರೆ ಹೋಗುತ್ತೆ. ಬಟ್ ಅವನಿಗೆ ನನಗೆ ಅರ್ಥ ಆಗುವಾಗ ಮಾತ್ರ ನಾನೊಂದು ಹೇಳ್ದಾಗ ಏನಾಗುತ್ತೆ, ಅವ್ನು ನಿಜವಾಗ್ಲೂ ಅವನಲ್ಲಿ ಒಂದು ಇತ್ತು ಅಂತಂದರೆ ಅವನು ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಡುತ್ತೆ. ಡೆಫಿನೆಟ್ಲಿ. ನನ್ನಲ್ಲಿ ಅವತ್ತು ಆದಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಅದು ನಾನು ಹೇಳೋಕ್ಕಾಗೋದಿಲ್ಲ. ಎಸ್ ಸರ್. ನನಗೆ ಆಮೇಲೆ ಚಾಕ್ಲೇಟ್ ಕೊಟ್ಟಿದ್ರು. ಯೂಶಲಿ ನಮಗೆಲ್ಲ ಎಷ್ಟು ಚಾಕ್ಲೇಟ್ ಕೊಡ್ತಾರೆ ಅಂತ ಒಂದು ಎಣಿಸೋ ಅಂತ ಒಂದು ಹವ್ಯಾಸ. ಯಾಕಂದ್ರೆ ಅದರಲ್ಲೇನೋ ಮೆಸೇಜ್ ಇದೆ, ಅದನ್ನು ಅವರೇ ಒಂದಿನ ಹೇಳಿದ್ರು. ನೀವು ಅಂದ್ಕೊಂಡಿದ್ದೀರಾ ನಾನು ಸುಮ್ಮನೆ ಬಂದವ್ರಿಗೆಲ್ಲ ಬೊಕ್ಸೆ ಎತ್ತ ಚಾಕ್ಲೇಟ್ ಕೊಡ್ತೀನಿ ಅಂತ, ಆದರೆ ಯಾರಿಗೆ ಎಷ್ಟು ಚಾಕ್ಲೇಟ್ ಕೊಡಬೇಕಾದ್ರೆ ಅದರಲ್ಲಿ ಏನೋ ಅರ್ಥ ಇರುತ್ತೆ ಅಂತ ಒಂದು ಹೇಳಿದ್ರು. ನನಗೆ ಬಂದಿದ್ದು ಅವತ್ತು 4 ಚಾಕ್ಲೇಟ್. ಅರ್ಥ ಆಗ್ತಿದ್ಯಾ? ಅಲ್ಲ ಸಾರಿ, 2 ಚಾಕ್ಲೇಟ್ ಬಂದಿತ್ತು ನನಗೆ. ಏನು 2 ಚಾಕ್ಲೇಟು ಅಂದಾಗ ನನಗೆ 2 ಅನ್ನೋದಕ್ಕೆ ಒಂದು ದಿವಸ ಅವ್ರು ಹೇಳಿದ್ರು, ಜ್ಞಾನ ವೈರಾಗ್ಯ ಅಂತ ಹೇಳಿದ್ರು. ಜ್ಞಾನ ವೈರಾಗ್ಯ. 4 ಕೊಟ್ಟಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ, ಚತುರ್ವಿಧ ಫಲ ಪುರುಷಾರ್ಥ ಅಂತ. 6 ಕೊಟ್ಟರೆ ಅರಿಷಡ್ ವರ್ಗಗಳು, 9 ಕೊಟ್ಟರೆ ಹಿಂಗೆ ಏನೇನೋ ಇದೆ ಅವ್ರ ಸಂಖ್ಯೆ. ಆ ಥರ ಹಿಂಗೆ ಕೊಟ್ಟ 2ಕ್ಕೇನೋ ಹೇಳಿದ್ರಲ್ಲ ಗುರುಗಳು ಒಂದ್ಸಲಿ ಅಂದ್ಬಿಟ್ಟು ಅಂತ 2 ಅಂದಾಗ ಜ್ಞಾನ ವೈರಾಗ್ಯ. ಅದರ ಮೆಸೇಜಿಗೆ ಕನೆಕ್ಟ್ ಮಾಡ್ಕೊ ನೀನು, ನನಗೆ ಜ್ಞಾನ ಬರಲಿ ಅಂಥ ವಿಚಾರಗಳಿಂದ ವೈರಾಗ್ಯ ಬರಲಿ ಅಂತ ಕೊನೆಗೆ ಬ್ಲೆಸ್ ಮಾಡೇ ಹೋದ್ರು ಹೊರತು ಅಲ್ಲೊಂದು 300 ಜನ ಇದ್ರು, ಯಾರಿಗೂ ಈ ಮೆಸೇಜ್ ಅರ್ಥ ಆಗಲಿಲ್ಲ. ಯಾರಿಗೂ ಈ ಮೆಸೇಜ್ ಅರ್ಥ ಆಗಲಿಲ್ಲ, ನನಗೆ ಮಾತ್ರ ಅರ್ಥ ಆಯಿತು, ನನ್ನ ತಿದ್ದಿದ್ರು. ಬಟ್ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ಸ್ ರೀಚ್ ಆಗಬೇಕಲ್ವಾ? ಹೌದೌದು, ಗೊತ್ತಾಗಬೇಕು. ನಾನು ಒಬ್ಬೊಬ್ಬ ಮನುಷ್ಯನಿಗೆ ಟರ್ನ್ ಹೊಡೆಯೋಕ್ಕೆ ಒಂದೊಂದು ಸಿಚುವೇಶನ್ ನಡೆದಿರುತ್ತೆ. ಡೆಫಿನೆಟ್ಲಿ ಅಲ್ವಾ? ಅವನು ಅಲ್ಲಿಂದ ಬದಲಾಗೋಕ್ಕೆ ಏನೋ ಒಂದು ಸಿಚುವೇಶನ್ ಕಾರಣ ಇರುತ್ತೆ. ಖಂಡಿತ. ನನ್ನ ಜೀವನದಲ್ಲಿ ಬಂದಂಥ ಒಂದು ಅಗಾಧವಾದಂಥ ಒಂದು ಸಿಚುವೇಶನ್ ಇದು. ಅಡಿಕ್ಷನ್ ಅಂತ ಹೇಳ್ಬೋದಾ ಗೊತ್ತಿಲ್ಲ. ಒಟ್ಟು ನಾನು ಆ ಥರದ ಗ್ರೂಪಲ್ಲಿ ಹುಡುಗರ ಜೊತೆ ನಮ್ದೊಂದು ಟೀಮಲ್ಲಿ. ಆಮೇಲೆ ಏನಾಯಿತು, ನನಗೇನಾಗುತ್ತೆ, ಇವಾಗ ನೀನು ಆ ಸಂಘದಿಂದ ಬಿಡಿಸ್ಕೋಬೇಕು. ಸಡನ್ನಾಗಿ ಗ್ರೂಪ್ ಎಕ್ಸಿಟ್ ಆದರೆ ಅವ್ರಿಗೇನೋ ಏನು ಇವನು ಅನ್ನೋ ಥರ, ಆಮೇಲೆ ಏನು ಒಂದೇ ದಿನಕ್ಕೆ ಇವ್ನು ತಿದ್ಕೊಂಬಿಟ್ನಾ ಅನ್ನೋ ಥರನೂ ಎಲ್ಲ ಇರುತ್ತೆ. ಆಮೇಲೆ ನಿಧಾನಕ್ಕೆ ಕಮ್ಮಿ ಮಾಡ್ತಾ ಅದರಿಂದ ನೂಟ್ಲಾಗಿ, ಆಮೇಲೆ ನಂಬರ್ ಚೇಂಜ್ ಆಯಿತು ಅಂತೇಳಿ ಎಲ್ಲ ಮಾಡಿ ಆಯಿತು. ಸೊ ಹಾಗಾಗಿ ಇಟ್ಸ್ ಎ ವೆರಿ ಬಿಗ್ ಚೇಂಜ್. ಬಟ್ ಈಗ ನೀವು ಕೇಳ್ಬೋದು, ಹಂಗಾರೆ ಏನು ಆ ಥರದಕ್ಕೆ ಮೈಂಡು ಇಲ್ವಾ ಅಣ್ಣ ಅಂದ್ಬಿಟ್ಟು ಅಂತ. ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ, ಬಟ್ ನನಗೆ ಇವಾಗ ಗೊತ್ತಾಗ್ತಾ ಇದೆ ಬಟ್ ನನ್ನ ಮೈಂಡ್ ಡೈವರ್ಟ್ ಆಗ್ತಿದೆ, ಅಥವಾ ಆ ಥರದ್ದು ಯಾವುದೋ ಒಂದು ಫೋನ್ ಸೈಟ್ಗೆ ಹೋಗಬೇಕು ಅಂದರೆ
ಎಸ್, ನನ್ನ ಮನಸ್ಸು ನನಗೆ ಈ ಸಿಚುವೇಶನ್ಗಳನ್ನೆಲ್ಲ ನನ್ನ ಮುಂದೆ ತಂದು ನನ್ನನ್ನು ಬ್ರೇಕ್ ಹಾಕ್ತಾ ಇದೆ. ಡೆಫಿನೆಟ್ಲಿ. ಬ್ರೇಕ್ ಫೇಲ್ ಆಗಂಗೆ ಮಾಡಿಲ್ಲ. ನೀವು ತಕ್ಕ ಮಟ್ಟಿಗೆ ಮುಂದಕ್ಕೆ ಹೋಗ್ತಾ ಇದ್ದೀನಪ್ಪ. ಅದಕ್ಕೆ ನೀನು ಹೇಳ್ದಾಗ ಇದು ನನಗೆ ಹೇಳ್ಬೇಕು ಅನ್ನಿಸ್ತು. ಸೊ ಅದೊಂದರಲ್ಲಿ ಅವ್ರು ದಾಟಿಸಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ. ವಂಡರ್ಫುಲ್ ಪಾಯಿಂಟ್ನ ರೈಸ್ ಮಾಡಿದ್ರ ಸರ್. ನಿಜವಾಗ್ಲೂ ನೀವು ಹೇಳ್ದಂಗೆ ಒಂದು ಕಾನ್ಸೆಪ್ಟ್ ಇದೆ, ಎಕ್ಸ್ಟರ್ನಲ್ ಬರುತ್ತೆ. ಏನಂದರೆ ಒಬ್ಬ ಗುರು ಎಷ್ಟೇ ನಾಲೆಜಬಲ್ ಗುರು ಆದರೂ, ಎಷ್ಟೇ ಜ್ಞಾನ ಇದ್ದರೂ ಅದನ್ನು ಅರ್ಥ ಮಾಡ್ಕೊಳ್ಳೋ, ಅದನ್ನು ಕಲಿಯೋ ಶಿಷ್ಯ ಎಷ್ಟು ಪರಿಣಿತಿ ಹೊಂದಿದ್ದಾನೆ ಅನ್ನೋದ್ರ ಮೇಲೆ ಅವ್ರು ಕಲ್ತಿರೋದು. ಇಲ್ಲ, ಟೈಮ್ ಬರಬೇಕು ಪವನ್, ಎಲ್ಲದಕ್ಕೂ ಟೈಮ್ ಬರಬೇಕು. ಆ ಟೈಮ್ ಬಂದಾಗಲೇ ನಿಮ್ಗೆ ಆ ಪಾಠ ಬರುತ್ತೆ. ಖಂಡಿತ. ಇಲ್ಲ ನೀವು ರೆಡಿ ಆಗಿಲ್ಲ ಅಂದ್ಕೊಳ್ಳಿ, ಆ ಪಾಠ ನಿಮ್ಗೆ ಕೊಡೋಕ್ಕಾಗಲ್ಲ. LKG ಮಗು ಮುಂದೆ ತೊಗೊಂಡೋಗಿ ನೀವು ಇಷ್ಟಿದ್ದಪ್ಪ PhD ಬುಕ್ ಇಡೋಕ್ಕಾಗಲ್ಲ. ಖಂಡಿತ. ಆ ಮಗುಗೆ ಅರ್ಥ ಆಗಲ್ಲ. ಅದಕ್ಕೆ ಯಾವ ಥರನೇ ಪಾಠ ಮಾಡಬೇಕು ಅಂದಂಗೆ ಪ್ರಾಬ್ಲಿ ನನ್ನ ಜೀವನದಲ್ಲಿ ಆ ಟೈಮ್ ಬಂದಿತ್ತೋ ಏನೋ, ಸಾಕಿನ್ನು ಅನ್ನೋ ಥರದಲ್ಲಿ ನನಗೆ ಆ ಘಟನೆ ನಡೀತು. ಇಟ್ಸ್ ಇವತ್ತಿಗೂ ಒನ್ ಆಫ್ ದಿ ಮೆಮೊರಬಲ್. ಖಂಡಿತ ಸರ್. ನೀವು ಹೇಳಿದಂಗೆ ಸೇಮ್ ನನಗೂ ಒಂದಿನ ರಿಯಲೈಸ್ ಆಗುತ್ತೆ, ನಾನು ಆಗಿದ್ದೀನಿ ಅನ್ನೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಸರ್. ಫಸ್ಟು ನಾನು ಅಡಿಕ್ಷನಲ್ಲಿ ಇದೀನೋ ಇಲ್ಲ, ಸೆಕೆಂಡರಿ ಇದೀನೋ ಇಲ್ಲ ಚೆಕ್ ಮಾಡ್ಕೋಬೇಕು. ನಾನು ಅಡಿಕ್ಷನಲ್ಲಿ ಇದೀನೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ನನಗೆ ಯಾವಾಗ ಆ ಕನ್ಫರ್ಮೇಷನ್ ಬಂತು, ನಾನು ಅದರಿಂದ ಹೊರಗೆ ಬರೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಇದು ಹೆಂಗಂದ್ರೆ ಒಂಥರ ಚಕ್ರವ್ಯೂಹ ಸರ್. ಖಂಡಿತ ಖಂಡಿತ. ಒಳಗೆ ಹೋಗೋದು ವೆರಿ ಈಸಿ, ಬಟ್ ಹೊರಗೆ ಬರೋದು. ಆಮೇಲೆ ಇವತ್ತು ಯಾರೋ ವಿಡಿಯೋ ನೋಡ್ತಿರೋರು ಪಾಪ ಕೂಡ ತುಂಬ ಅಪರಾಧಿ ಮನೋಭಾವನೆಗೆ ಹೋಗಿ ಏನೋ ಮಾನಸಿಕವಾಗೆಲ್ಲ ಕುಗ್ಗಿ ಇದು ಅಡಿಕ್ಷನ್ ಅಂದ್ಬಿಟ್ರು, ಇದೇನೋ ಥರನೂ ಆಗೋದು ಬೇಡ. ಹೌದೌದು. ವಯೋಸಹಜ ಧರ್ಮವಾಗಿ ಕೆಲವೊಂದು ನಿನ್ನ ಕೈಲಿ ಅದನ್ನು ಮಾಡಿಸುತ್ತೆ. ಹೌದು. ಈಗ ಉಪ್ಪುಪ್ಪಾಗೇ ಇರುತ್ತೆ, ಅದಕ್ಕೆ ಅದು ಉಪ್ಪು. ಖಾರವಾಗೇ ಇರುತ್ತೆ, ಅದರ ಗುಣ. ಓಕೆ. ಆ್ಯಂಡ್ ಸಿಹಿಯಾಗೇ ಇರುತ್ತೆ, ಅದು ಅದರ ಗುಣ. ಹಾಗೆ ವೀರ್ಯ ಸ್ಪರ್ಮ್ ಅಂತ ಏನು ಹೇಳ್ತೀವಿ, ಅದು ಅದರ ಕೆಲಸ. ಅದನ್ನು ಮಾಡಿಸುತ್ತೆ ನಿನಗೆ. ಅದಕ್ಕೆ ಆ ಪ್ಯೂಬರ್ಟಿ ಸ್ಟೇಜು, ಆ ಅಡಲ್ಟ್ ಸ್ಟೇಜ್ ಅಂತ ನಾವು ಕರಿತೀವಿ. ಚಿಕ್ಕ ವಯಸ್ಸು ಮಕ್ಕಳಲ್ಲಿ ಅದು ಬರಲ್ಲ. ಹೌದು. ಅವ್ರಿಗೇನು ಗೊತ್ತೇ ಇರೋದಿಲ್ಲ. ಯಾಕೆ ಒಂದು ಆಗ್ತಾ ನಿನಗೆ ಏನೋ ಗೊತ್ತಾಗ್ತಾ ಬರುತ್ತೆ, ಪ್ರಪಂಚ ಯಾಕೆ ಬೇರೆ ಥರ ಕಾಣುತ್ತೆ ಅಂದರೆ, ಇದು ನಿನ್ನ ದೇಹದಲ್ಲಿ ಸೇರ್ಕೊಳ್ತಾ ಹಾರ್ಮೋನ್ ಅದು ನಿನಗೆ ಮಾಡಿಸುತ್ತೆ ಆ ಪಾಠವನ್ನು. ಗುರುವೇ ಇಲ್ಲದ ಪಾಠ ಅಂದರೆ ಅದೇನೆ, ಕಾಮ. ಅದು ನಿನ್ನ ಮಾಡಿಸುತ್ತೆ. ಆದರೆ ಅದು ಯಾಕೆ ನನ್ನ ದೇಹದಲ್ಲಿದೆ, ಅದನ್ನ ನಾನು ಹೆಂಗೆ ಬಳಸ್ಕೋಬಹುದು ಅಂತ ಗೊತ್ತಾದಾಗ ಎರಡು ಬಳಕೆ ಬರುತ್ತೆ ಇವಾಗ. ಈ ಬಳಕೆ ಒಂದು ಬಳಕೆ ಹಿಂಗಿದೆ, ಇನ್ನೊಂದು ಬಳಕೆ ಹಿಂಗಿದೆ. ಸ್ವಲ್ಪ ಮೇಲಿರೋ ಬಳಕೆಗೆ ಪ್ರಯೋಜನ ಆದಾಗ ಅದು ವರ್ಕೌಟ್ ಆಗುತ್ತೆ. ಅದಕ್ಕೆ ಅವರು ತುಂಬಾ ಇನ್ನೊಂದು ಒಳ್ಳೆ ಮಾತು ಒಂದು ದಿವಸ ಹೇಳೋರು, ಯಾಕಂದ್ರೆ ಈ ಥರದ ವಿಷಯಗಳೆಲ್ಲ ಪಾಠ ಮಾಡ್ತಾ ಇರ್ತಾರೆ ಗುರುಗಳಿಗೆ. ವಿ ಡೋಂಟ್ ಹೈಡ್. ಅವ್ರು ಹೇಳೋರು, ವೀರ್ಯಕ್ಕೆ ಎರಡೇ ಮಾರ್ಗ ಇರೋದು ಕಣ ಹೋಗೋಕ್ಕೆ. ಒಂದ ಊರ್ಧ್ವಮುಖವಾಗಿ ಹೋಗ್ಬೇಕು ಮೇಲಕ್ಕೆ, ಇಲ್ಲ ಅಧೋಮುಖವಾಗಿ ಕೆಳಗೆ ಹೋಗ್ಬೇಕು. ಹೌದು. ಕೆಳಗಿಂದ ಹೋದ್ರೆ ಭೋಗ, ಮೇಲಕ್ಕೆ ಹೋದ್ರೆ ಯೋಗ. ಏನು ಬೇಕು ನಿನ್ನ ಚಾಯ್ಸ್ ಅಂದ್ಬಿಡೋರು. ಖಂಡಿತ. ಈಗ ನಮಗೆ ಚಾಲೆಂಜು. ಎಸ್ ಸರ್. ಯಾಕಂದರೆ ಗುರು ವಿಷಯ ಹೇಳ್ಬೋದು, ಬಟ್ ಮಾಡಬೇಕಾಗಿರೋ ನೀನೇ ಅಲ್ವ ತಿರ್ಗಾ. ಖಂಡಿತ. ಇದು ಯೋಗವೋ ಭೋಗವೋ ಹೆಂಗೆ ತೊಗೊಂಡೋಗೋದು ಅಂತ ಅದಕ್ಕೊಂದು ಥ್ರೆಶೋಲ್ಡ್ ಇರುತ್ತೆ. ಅದಾದಮೇಲೆ ನಾವು ಅದನ್ನು ಮತ್ತೆ ಕಳ್ಕೊತೀವಿ, ಮತ್ತೆ ಅದು ಪಡಿತೀವಿ. ಈ ಸೈಕಲಿಂಗ್ ನಡೀತಾ ಇದೆ ಇವಾಗ ನನ್ನ ಜೀವನದಲ್ಲಿ. ಹೇಳಿದ್ದು ನಾನು ನಿನಗೆ, ಅಡಿಕ್ಷನ್ ಅನ್ನೋ ಲೆವೆಲ್ಗೆ ಹೋಗಬಾರ್ದು. ಇರೋರ್ಗೆ ಇವಾಗ ಕಲ್ತ್ಕೊಳ್ಳಿ. ತುಂಬ ಅಪರಾಧಿ ಮನೋಭಾವನೆ ಬಂದು ಕುಗ್ಗಬೇಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ನಮ್ಮ ಕಣ್ಣಿಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ 576 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಏನು ಕ್ಲಿಯರಿಟಿ ಬರುತ್ತಲ್ಲ, ಆ ಕ್ಲಿಯರಿಟಿ ನಮ್ಮ ಕಣ್ಗಳಿಗಿರುತ್ತೆ. ಬಾ ಸರಿನಾ? ಈ ಕಣ್ಣಿನ ಮಿಂಚಿರೋವಂಥ ಕ್ಯಾಮ್ರಾನ ಇಡೀ ಪ್ರಪಂಚದಲ್ಲಿ ಯಾರೇ ಚಾನ್ಸೇ ಇಲ್ಲ. ಎಷ್ಟೇ ಮುಂದುವರೆದು ತಯಾರು ಮಾಡೋಕ್ಕಾಗತ್ತಾ? ಆಗಲ್ಲ. ಇಂಥ ಒಳ್ಳೆ ಕಣ್ಣು ಇಟ್ಕೊಂಡು ನಾವು ಏನು ಮಾಡ್ತಿದ್ದೀವಿ? ಹಾಗಾದರೆ ಏನು ಯೂಸಸ್ ಮಾಡ್ಕೋತಿದ್ದೀವಿ? ಸರಿನಾ? ಈಗ ನಮ್ಮ DNA ಇದೆ ಸರ್, ಸರಿನಾ? ಅದು ಸ್ಟೋರೇಜ್ ಕೆಪಾಸಿಟಿ ಕೇಳಿಬಿಟ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ ನಮಗೆ. 1 ಗ್ರಾಮ್ DNA 3 TB ಹಾರ್ಡ್ ಡಿಸ್ಕ್ ಏನು ಯೂಸ್ ಮಾಡ್ತೀವಲ್ಲ, ಆ ಥರದ ಹಾರ್ಡ್ ಡಿಸ್ಕ್ಗಳದು 23,000 ಬೇಕಾಗತ್ತಂತೆ, ಬರೀ 1 ಗ್ರಾಮ್ DNA. ಸರಿನಾ? ಅದ್ರದ್ದು ವೇಟೇ 1500 kg. ಅಂದರೆ ಅಷ್ಟು ಭಾರ ಇರೋಂಥದ್ದು ಬರೀ 1 ಗ್ರಾಮ್ DNA ಇದೆ ಅಂತ. ನಮ್ಮ ದೇಹದಲ್ಲಿರೋಂಥ ಪ್ರತಿಯೊಂದು DNA ತೆಗೆದು ಒಂದು ಚೈನ್ ಸರಪಳಿ ಥರ ಕ್ರಿಯೇಟ್ ಮಾಡಿದರೆ 1600 ಕೋಟಿ ಕಿಲೋಮೀಟರ್ ದೂರ ಹೋಗುತ್ತಂತೆ. ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಅಷ್ಟೆಲ್ಲ ನಮ್ಮ ಬಾಡಿಲಿದೆ. ಅಂದರೆ ನಮ್ಮ DNA ಅಷ್ಟು ಕೆಪಾಸಿಟಿ ಇದೆ ಅಂದರೆ ಎಷ್ಟು ಬ್ಯಾಕ್ ಸೈಡಿನ ಇನ್ಪುಟ್ ಅದರಲ್ಲಿ ಇರ್ಬೋದು. ನಾವು ನೋಡಿದ್ದೀವ. ಹೌದು. ಈಗ ಸುಮ್ಮನೆ ಕೆಪಾಸಿಟಿ ಕೊಟ್ಟಿಲ್ಲ. ಹೌದೌದು. ನಾವು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಮಾಡ್ತಾರೆ. ಸರಿನಾ? ಅಷ್ಟು ಕೆಪಾಸಿಟಿ ಇರುವಂಥದ್ದು. ಸರಿನಾ? ಅದೇ ರೀತಿ ಹಾಗಿದ್ರೆ ನಮ್ಮ ಬೋನ್ಸ್, ಆ ಬೋನ್ಸ್ ವಿಷಯದಲ್ಲಿ ಆಯುರ್ವೇದದಲ್ಲಿ ಒಂದು ವಿಷಯ ಬರುತ್ತೆ ಸರ್. ಏನಂತ ಹೇಳಿ, 360 ಇಟ್ಟಿಗೆಯನ್ನಿಟ್ಟು ಒಂದು ಯಜ್ಞ ಮಾಡಿ ಅಂತ ಹೇಳಿ. ಆಯುರ್ವೇದದ ಪ್ರಕಾರ 360 ಮೂಳೆಗಳಿದೆ ಇಂಪಾರ್ಟೆಂಟ್ ಆಗಿ ಬಾಡಿ. ಸರಿನಾ? ಯಜ್ಞ ಮಾಡೋದು ಅಂದ್ರೆ ಏನು ಅಂದರೆ ಹೊಟ್ಟೆ ಒಳಗಡೆ ವೈಶ್ವಾನರ ಅನ್ನೋ ಅಗ್ನಿ ಇದೆ.
ಸರಿನಾ. ಅಂದರೆ ನಾವು ಫುಡ್ ಏನು ತಿಂತೀವಲ್ಲ ಅದನ್ನೆಲ್ಲ ಡೈಜೆಸ್ಟ್ ಮಾಡುತ್ತಪ್ಪ, ಅದನ್ನ ಅದೇ ವಿಷಯನೇ ಹೇಳ್ತಾ ಇದ್ದಾರೆ. ನಾವು ಅದನ್ನ ಅರ್ಥ ಮಾಡ್ಕೊಂಡಿದೀವ, ಡಿಕೋಡ್ ಮಾಡಿದ್ವಾ? ಇಲ್ಲ. 360 ಇಟ್ಟಿಗೆ ಇಟ್ವಿ, ಯಜ್ಞ ಮಾಡಿದ್ವಿ, ಮುಗೀತು. ಅದು ಒಂದು ಪರ್ಪಸ್ಸೇ, ಅದರಿಂದನೂ ಒಂದು ರೀಸನ್ ಇದೆ. ಬಟ್ ಅದನ್ನ ಅಲ್ಲಿಗೆ ಬಿಡಬಾರ್ದು, ಅಷ್ಟಕ್ಕೆ ಸೀಮಿತ ಅಲ್ಲ. ಔಟ್ ಆಫ್ ದಿ ಬಾಕ್ಸ್ ಕೂಡ ಬೇರೆ ವಿಷಯಗಳಿದ್ದಾವೆ. ಇನ್ನು ಬ್ಲಡ್ ಪ್ರೆಷರ್, ನಮ್ಮ ಬ್ಲಡ್ ಎಷ್ಟು ಫ್ಲೋ ಆಗುತ್ತೆ ಅಂದರೆ ಎಷ್ಟು ನಾವು ಅದನ್ನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ದಿನಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಒಂದು 24 ಅವರ್ಸಲ್ಲಿ 19,312 ಕಿಲೋಮೀಟರ್ ಜರ್ನಿ ಮಾಡುತ್ತೆ ನಮ್ಮ ಬ್ಲಡ್ ಸೆಲ್ಸ್. ಸರಿನಾ. ಲಂಡನ್ಗೆ 10,000 ಅಂತಾರೆ ಕಿಲೋಮೀಟ್ರು, ಅಮೇರಿಕಾಗಿಂತ ಜಾಸ್ತಿ ಹೋಗಿ ಬರ್ಬೋದು. ಇದು ಅಮೇರಿಕಾಗಿಂತ ಜಾಸ್ತಿ ದೂರ ಒಂದು ದಿನದಲ್ಲಿ ನಮ್ಮ ಬ್ಲಡ್ ನಮ್ಮ ಬಾಡಿ ಒಳಗೆ. ಬಟ್ ನಾವು ಇವತ್ತು ಯಾವ ರೀತಿ ಇದ್ದೀವಿ ಅಂದರೆ, ಅಷ್ಟೆಲ್ಲ ಪವರ್ ನಮ್ಮ ಹತ್ರ ಇರಬೇಕಾದ್ರೆ ನಾವಿವತ್ತು ಜಡ ವಸ್ತುಗಳ ಥರ ಯಾವುದೋ ಒಂದು ಅಡಿಕ್ಷನ್ಗೆ ಕುಗ್ಗಿ ಹೋಗಿದ್ದೀವಿ. ಆಮೇಲೆ ನಮ್ಮ ದೇಹದಲ್ಲಿ ಕ್ರಿಯೇಟ್ ಆಗೋ ಎನರ್ಜಿ ಇದೆಯಲ್ಲ, ಒಂದು ದಿನಕ್ಕೆ ಖರ್ಚಾಗೋ ಎನರ್ಜಿ, ಇದರಿಂದ ಒಂದು ದೊಡ್ಡ ಟ್ರಕ್ ಇರುತ್ತಲ್ಲ, ಅದೊಂದು 32 ಕಿಲೋಮೀಟರ್ ನಡೆಸ್ಬೋದಂತೆ ಒಂದು ದಿನದಲ್ಲಿ. ಅಷ್ಟು ಎನರ್ಜಿ. ಇವತ್ತು ನಾವು ಮಲ್ಕೊಳ್ಳಿ, ಕೆಲಸ ಮಾಡಲಿ, ಮೊಬೈಲ್ ನೋಡಲಿ, ಆಫೀಸ್ಗೆ ಹೋಗಲಿ, ಏನೂ ಮಾಡದೇ ಇರಲಿ, ಮಾಡಲಿ, ಅಷ್ಟು ಎನರ್ಜಿ ಹೋಗುತ್ತೆ. ಇದನ್ನೇ ನಾವು ಲೈಫ್ ಟೈಮ್ ತೊಗೊಂಡ್ರೆ ಭೂಮಿಯಿಂದ ಚಂದ್ರನ ತನಕ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಬರ್ಬೋದು. ಮತ್ತೆ ಅಷ್ಟು ಎನರ್ಜಿ ಇರೋವಾಗ ಇನ್ನೇನು ಮತ್ತೆ ಅಷ್ಟು ಎನರ್ಜಿ ಹೋಗುತ್ತೆ. ಬಟ್ ನಾವು ಅದನ್ನು ಯುಟಿಲೈಸ್ ಮಾಡ್ಕೋತೀವ ಬಿಡ್ತೀವ ಅನ್ನೋದು ನಮ್ಮ ಕೈಯಲ್ಲಿ. ಇನ್ನು ನಮ್ಮ ಬ್ರೀತಿಂಗ್, ನಮ್ಮ ಬ್ರೀತಿಂಗಿಗೆ ಯಾವ ರೀತಿ ಅಂದರೆ, ನಾವು 22,000 ಸರಿ ಉಸಿರಾಡ್ತೀವಿ ಒಂದು ದಿನಕ್ಕೆ. ಸುಮಾರು ಒಂದು 11,000 ಲೀಟರ್ಸ್ ಗಾಳಿಯನ್ನು ಉಸಿರಾಡ್ತೀವಿ. ಸರಿನಾ. ಆ ವಿಷಯ ನಮ್ಗೆ ಕಾನ್ಷಿಯಸ್ ಆಗಿ ಗೊತ್ತಿಲ್ಲ. ಸರಿನಾ. ಇದನ್ನ ಸ್ಪಿರಿಚುವಲ್ ಏನು ಹೇಳಿದ್ದಾರೆ ನೋಡಿ. ಜಸ್ಟ್ ಉಸಿರಾಟನ ಈಗ ನಮ್ಗೆ ಕಳ್ಸಿದ್ರೆ ಫಸ್ಟ್ ಧ್ಯಾನದಲ್ಲಿ ಕಳ್ಸೋದು ಅದೇ ಉಸಿರಾಟ, ಪ್ರಾಣಾಯಾಮ. ಯಾಕೆ ಇಟ್ಟಿದ್ದಾರೆ ಗೊತ್ತಿದೆಯಾ? ನಮಗೆಲ್ಲ ಏನೋ ಧ್ಯಾನಕ್ಕೆ ಹೋಗ್ಬೇಕು, ಧ್ಯಾನ ಮಾಡಬೇಕು, ಯಾವುದೋ ಒಂದು ಪ್ರಾಣಾಯಾಮ ಹೇಳ್ಕೊಡ್ತಾರೆ, ಪ್ರಾಣಾಯಾಮ ಮಾಡಬೇಕು. ಅದ್ರ ಹಿಂದ್ಗಡೆ ಎಷ್ಟು ಸೈಂಟಿಫಿಕ್ ರೀಸನ್ ಇದೆ ಅಂದರೆ, ಸರ್ ಆಮೆ ಗೊತ್ತಿದೆಯಾ? ಆಮೆ ತುಂಬ ಸ್ಲೋ ಉಸಿರಾಡೋದು. ಹೌದು. ಎಷ್ಟು ವರ್ಷ ಬದುಕುತ್ತೆ ಅಂದರೆ 100 ವರ್ಷ ಬದುಕುತ್ತೆ. ನಾಯಿ ಏನು ಮಾಡುತ್ತೆ? ಬೇಗ ಬೇಗ ಉಸಿರಾಡುತ್ತೆ, 20 ವರ್ಷಕ್ಕೆ. ಹೌದು. ಇದೇ ಸೈನ್ಸ್ ತಾನೇ ನಮ್ಮ ಸ್ಪಿರಿಚುವಲ್ ಹೇಳಿರೋದು. ಹೌದು. ಅದನ್ನ ಡಿಕೋಡ್ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು. ಅದು ಬಿಟ್ವಿ ನಾವು ಮೊಬೈಲ್ ಫೋನಲ್ಲಿ ಯಾರೋ ಒಬ್ರು ನಮ್ಗೆ ಎಮೋಷ್ನಲಿ ಅವ್ರು ರೈಸ್ ಆಗ್ತೀವಿ, ಮಾತಾಡ್ತೀವಿ, ಅದರಲ್ಲೇ ಅರ್ಧ ಗಂಟೆ. ಆಮೇಲೆ ಮೊಬೈಲ್ ಫೋನ್ ಕಟ್ ಮಾಡಿದ್ಮೇಲೂ ಆಮೇಲೆ ಫ್ರೆಂಡ್ಸ್ ಹತ್ರ ಹೋಗ್ತೀವಿ, ಆ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇದೇ ನಾವೆಲ್ಲ ಡ್ಯಾಮೇಜ್ ಮಾಡ್ಕೊತ ಬಿಟ್ರೆ ನಮ್ಗೆ ಮ್ಯಾನೇಜು ಮಾಡೋಕ್ಕಾಗ್ತಿಲ್ಲ, ಡ್ಯಾಮೇಜೇ ಆಗ್ತಾ ಇರೋದು. ಇಡೀ ಪ್ರಪಂಚದಲ್ಲಿ ಎಷ್ಟೇ ಸೂಪರ್ ಕಂಪ್ಯೂಟರ್ಗಳು ತಯಾರಾಗ್ಬೋದು, ಬಟ್ ಬ್ರೈನ್ ಮೀರಿಸೋಂಥ ಕಂಪ್ಯೂಟರ್ ಎಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಂಪ್ಯೂಟರ್ ಕಂಡುಹಿಡಿದಿರೋದೇ ಬ್ರೈನ್ ಅಲ್ವಾ? ಬ್ರೈನ್ ಹೆಂಗೆ ಕಂಡುಹಿಡಿಯೋಕ್ಕದು? ಸರಿನಾ. ನಮಗೆ ಏನು ಹೇಳ್ತಾರೆ ಸೈಂಟಿಫಿಕ್ಲಿ, ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ನಾನು ಇದೆಲ್ಲ ಸಪ್ರೇಟಾಗಿ ಇದು ಮಾಡಿರೋದು. 86 ಮಿಲಿಯನ್ ನ್ಯೂರಾನ್ಸ್ಗಳಿದ್ದಾವೆ ಅಂತ ಹೇಳ್ತಾರೆ. ಸರಿನಾ. 86 ಮಿಲಿಯನ್ ನ್ಯೂರಾನ್ಗಳು. ಇದನ್ನೇ ಶ್ರೀವಿದ್ಯಾ ಇದರಲ್ಲಿ ಏನು ಬರುತ್ತೆ ಸರಿನಾ, ಲಲಿತಾ ಸಹಸ್ರನಾಮದಲ್ಲಿ ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣ ಸೇವಿತ ಅಂತ ಬರುತ್ತೆ. ಅಂದರೆ 64 ಕೋಟಿ ಯೋಗಿನಿಗಳಿಂದ ಸೇವಿಸಲ್ಪಡುವಳು ಅಂತ. ಅಂದರೆ ಅದು ನಮ್ಮ ನ್ಯೂರಾನ್ಸ್ ಬಗ್ಗೆ ಹೇಳ್ತಾ ಇರೋವಂಥದ್ದು. ನಾವು ಇದನ್ನು ಹಿಂಗೆ ಅರ್ಥ ಮಾಡ್ಕೋಬೇಕು. ಇಲ್ಲ ನಾನು ಒಂದು ಬುಕ್ ಕೊಟ್ಟರು ಅದನ್ನ ಪಾರಾಯಣ ಮಾಡಿದೆ ಮುಗೀತು ಅಂತ ಅನ್ಕೊಂಡ್ರೆ ಅದು ಅಷ್ಟಕ್ಕೆ ಸೀಮಿತ. ಹೌದೌದು. ಸರಿನಾ. ಇನ್ನು 10,000 ನ್ಯೂರಾನ್ ಕನೆಕ್ಷನ್ ಇದೆ ಅಂತ ಹೇಳ್ತೆ ಸೈನ್ಸ್. ಈಗ ಕೃಷ್ಣನೊಂದು ಮ್ಯಾಟ್ರ್ ಬರುತ್ತೆ ಸರ್. 16,000 ಜನ ಹೆಂಡ್ತಿರಿದ್ರು, ಗರ್ಲ್ ಫ್ರೆಂಡ್ಸು. ತುಂಬ ಜನ ಕ್ವಶನ್ ಬರೋದು, 16,000 ಜನ ಅಂದರೆ ಅದು ಗ್ರೇಟ್ ಬಿಡಪ್ಪ. ಅದು ಹಂಗೆ ಹೇಳ್ತಾ ಇಲ್ಲ. ಅಲ್ಲಿ ಏನು ನಾವು 10,000 ನ್ಯೂರಾನ್ ಕನೆಕ್ಷನ್ಸ್ ಅಂತ ಇದೆ, ಇಲ್ಲಿ 16,000 ಜಾಯಿಂಟ್ಸ್ಗಳ ಬಗ್ಗೆ ಮಾತಾಡ್ತಿರುವಂಥದ್ದು. ಅಷ್ಟು ಜಾಯಿಂಟ್ಸ್ಗಳು ಇದ್ದಾವೆ ಅನ್ನೋದು ನಮ್ಮ ಆಲ್ರೆಡಿ ನಮ್ಮ ಸ್ಪಿರಿಚುವಲ್ ಸೈನ್ಸಲ್ಲಿ. ನಾನು ಸ್ಪಿರಿಚುವಲ್ ಅಂದರೆ ಬರೀ ಆಧ್ಯಾತ್ಮ ಅಂತ, ಅದು ಪ್ಯೂರ್ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಸಿಂಕ್ ಆಗಲೇಬೇಕು, ಪಕ್ಕಾ ಇದೆ ಸರ್ ಅದು. ಇದ್ರ ಬಗ್ಗೆನೇ ಒಂದು 2015 ಟೈಮಲ್ಲಿ ಅಂತ ಲೂಸಿ ಅಂತ ಒಂದು ಮೂವಿ ಬಂತು. ಲೂಸಿ, ಕರೆಕ್ಟ್. ಲೂಸಿ ಅದರೊಳಗೆ ಬ್ರೈನ್ 100% ಇದಾದರೆ ಯಾವ ರೀತಿ. ಲೂಸಿ ಇನ್ಫ್ಯಾಕ್ಟ್ ಆ ಫಿಲಮ್ ನಮಗೆ ನಮ್ಮ ಮೆಡಿಟೇಷನ್ ಕ್ಲಾಸಲ್ಲಿ ಇಟ್ಸ್ ಎ ಲೆಸನ್ ನಮಗೆ. ಡೆಫಿನೆಟ್ಲಿ ಸರ್. ಅದು ಸ್ಪಿರಿಚುವಲ್. ನೀವೇನು ಓದಿದ್ದೀರಾ ಪವನ್ ನೀವು? ಆ್ಯಕ್ಚುಲಿ ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ಯಾವುದ್ರಲ್ಲಿ ಮಾಡಿದ್ದೀರಾ? BA, ಬ್ಯಾಚುಲರ್ ಆಫ್ ಆರ್ಟ್ಸ್. ಹೌದಾ? ಓಕೆ.
ಮತ್ತೆ ಏನು ಮಾಡ್ಕೊಂಡಿದ್ದೀರಿ ನೀವು ಆ್ಯಕ್ಚುಲಿ ವೃತ್ತಿ? ಈಗ ಡ್ರೈವಿಂಗ್ ಮಾಡ್ತೀನಿ ಪ್ರೆಸೆಂಟಲ್ಲಿ. ಓಕೆ, ಅಂದರೆ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಿ, ಓದು ಇದೆಲ್ಲ, ಯಾಕೆ ಬೇರೆ ಕಡೆ ಏನು ಟ್ರೈ ಮಾಡಿಲ್ವಾ ನೀವು, ಅಥವಾ ಇದೊಂದು ಸ್ವಾವಲಂಬಿಯಾಗಿರಬೇಕು ಅಂತನಾ, ಹೆಂಗೆ ಕಥೆ? ಇಲ್ಲ ಸರ್, ಖಂಡಿತ ತುಂಬ ವಿಷಯಗಳನ್ನ ಇದಕ್ಕಿಂತ ಫಸ್ಟ್ ನಾನು ಒಂದು ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ 2017 ಟೈಮಲ್ಲಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು, ಈ ಸರ್ಚಿಂಗ್ ಜರ್ನಿ. ಸರ್ ನಾವು ಹೋಗ್ತಾ 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 ಏನಂದ್ರೆ ಒಂದಕ್ಕಿಂತ ಒಂದು ಅದರಲ್ಲಿ ನಾವು ಹೆಂಗಂದ್ರೆ ಈಗ ಒಂದು ರಾಕೆಟ್ ಉಡಾವಣೆ ಅಲ್ಲ, ಎಲ್ಲೋ ಒಂದು ಕಡೆ ಪ್ರೊಫೆಷನ್ನಾಗಿ ಹೋಗಬೇಕು ಅಂತ ನಿಮ್ಗೆ ಅನಿಸಿಲ್ವ ಎಲ್ಲೂ? ಮತ್ತೆ ಡ್ರೈವಿಂಗ್ ಯಾಕೆ ಮಾಡ್ತಾ ಇದ್ದೀರಿ? ಐಮ್ ಜಸ್ಟ್ ಆಸ್ಕಿಂಗ್, ತಪ್ಪಂತಲ್ಲ ನಾನು, ಬಿಕಾಸ್ ನಿಮ್ಮ ಕೆಪಾಸಿಟಿಗೆ ನೀವು ಎಷ್ಟು ವಿಷಯ ತಿಳ್ಕೊಂಡಿದ್ದೀರಿ, ಇಲ್ಲ ಎಲ್ಲ ಗೊತ್ತಿರೋಂಥ ಒಂದು ವ್ಯಕ್ತಿ, ವೈ ಯು ಹ್ಯಾವ್ ಚೂಸನ್ ಡ್ರೈವಿಂಗ್ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಹಿಂದೆ ಎಲ್ಲ ವರ್ಕ್ಶಾಪ್ಗಳನ್ನು ಮಾಡಿದ್ದೀನಿ, ಆಮೇಲೆ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀನಿ, ಆಮೇಲೆ ಮೈಂಡ್ ರೀಪ್ರೋಗ್ರಾಮಿಂಗ್ ಅನ್ನೋದೇ ಒಂದು ಕಾನ್ಸೆಪ್ಟ್ ಇದೆ ಸರ್. ಇದೆಲ್ಲ ವಿಷಯ ನಾನು ಇವತ್ತು ಹೇಳ್ತಾ ಇದೀನಿಲ್ಲ, ಇದೆ ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೆ ಹೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಕ್ಕೋಸ್ಕರ ಇಷ್ಟು ದಿನ ಸ್ಟಾಪ್ ಮಾಡ್ಕೊಂಡೆ. ಬಟ್ ಇವತ್ತು ಕೊಟ್ಟಿದ್ದು ಇಷ್ಟೇ ಅಲ್ಲ, ಇದು ಬೆರಳೆಣಿಕೆ ಅಷ್ಟು, ಇದರ ಪೂರ್ತಿ ಭೋಜನ ಕೊಟ್ಟಿಲ್ಲ ಇವತ್ತು, ಜಸ್ಟ್ ಸ್ಯಾಂಪಲ್. ನಾವು ಹೇಳ್ತೀವಲ್ಲ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಹೇ, ಆ ಥರ ವಿಷಯಗಳು ನಾವೇನು ಮೈಂಡ್ ರೀಪ್ರೋಗ್ರಾಮಿಂಗ್ ಅಂತ ಕಾನ್ಸೆಪ್ಟ್ ಮಾಡ್ತೀವಲ್ಲ ಅದರಲ್ಲಿ ಎಸ್ ಐ ಆಮ್ ರೆಡಿ ಟು ಸಕ್ಸಸ್ ಅಂತ ಹೇಳಿ, ಇದು ನಾನು ಪರ್ಸ್ನಲ್ ಆಗಿ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂದರೆ, ತುಂಬ ಅನಲಿಟಿಕ್ ಮೈಂಡ್ ಇರೋಂಥವ್ರಿಗೆ, ಇಲ್ಲಪ್ಪ ನಾನು ಸ್ಟೋರಿನೇ ನಂಬೋದು, ಸ್ಟೋರಿನೇ ಫಾಲೋ ಮಾಡೋದು ಅನ್ನೋರು ಇಲ್ಲ, ಸೈಂಟಿಫಿಕಾಗಿ ಪ್ರೂವ್ ಆಗಬೇಕು, ಪ್ರಾಕ್ಟಿಕಲ್ ಆಗಿರಬೇಕು, ಹಂಗೆ ಮಾತ್ರ. ಇದಕ್ಕೆ ಅನುಸಾರ ಅದಕ್ಕೆ ನಂದು ಮೈಂಡ್ ಸೆಟ್ಟು ಅದೇ ಥರ ಬಂತು. ಹಾಗಿರೋವಾಗಲೇ ಹುಡುಕ್ತಾ 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 ಒಂದು 2.5 years ಹಿಂದೆ ನನಗೊಬ್ಬ ವ್ಯಕ್ತಿ ಪರಿಚಯ ಆಯಿತು, ಸರಿನಾ, ಶ್ರೀನಾಥ್ ಶೆಟ್ಟಿ ಸರ್ ಅಂತ ಹೇಳಿ, ಮೈಂಡ್ ಮೆಕ್ಯಾನಿಸಮ್ ಕ್ರಿಯೇಟರ್, ಸರಿನಾ. ಅವರು ಸೈಂಟಿಫಿಕ್ ಆಗಿ ಒಂದೊಂದು ವಿಷಯನ ಡಿಕೋಡ್ ಮಾಡ್ತಾ ಮಾಡ್ತಾ ಹೋದಂಗೆ ಸೂಪರ್, ನನ್ನ ಲೈಫಲ್ಲಿ ನಾನು ಅವ್ರನ್ನ ಅಳವಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಹೋಗ್ತಾ ಹೋದಂಗೆ ನಾನು ಹೇಳಿದ್ನಲ್ಲ ಅವಾಗ, ರಾಕೆಟ್ ಮೇಲೆ ಹೋಗ್ತಾ ಹೋಗ್ತಾ ಕೆಲವೊಂದು ಡಿಟ್ಯಾಚ್ ಮಾಡ್ತಾವೆ. ಇನ್ನೂ ನಾನು ಕ್ಲಿನಿಕಲ್ ಹಿಪ್ನೋಥೆರಪಿ 2.5 ವರ್ಷದಿಂದ ಪ್ರಾಕ್ಟೀಸ್ ಮಾಡಿರೋದು. ಇದಕ್ಕೆ ಬಂದ ಮೇಲಂತೂ ಇನ್ನೂ ಜಾಸ್ತಿ ಆಯ್ತು ನಂದು. ಫಸ್ಟಿಂದ ಇತ್ತು, ಇದಕ್ಕೆ ನಾ ಕ್ಲಿನಿಕಲ್ ಹಿಪ್ನೋಥೆರಪಿ ಮಾಡೋಕ್ಕಿಂತ ಮುಂಚೆ ಹೈದರಾಬಾದಲ್ಲಿ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ, ರಾಮೋಜಿ ಫಿಲ್ಮ್ ಸಿಟಿಲಿ. 4 ಮಂತ್ಸಲ್ಲಿ 3 ಕೋರ್ಸ್ ಅಟೆಂಡ್ ಆಗಿರೋದು. ಒಂದು ಕೋರ್ಸಿಗೆ ಕೊಟ್ಟಿರೋದು 34,000, ಒಂದು ಕೋರ್ಸಿಗೆ 25,000, ಒಂದಕ್ಕೆ 30,000, ಈ ರೀತಿ 1 ಲಕ್ಷ ಖರ್ಚು ಮಾಡಿದ್ವಿ ಜಸ್ಟ್ ನಾಲೆಜಿಗೋಸ್ಕರ. ಹೌದು ಹೌದು ಹೌದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ಈಗ ಹೊಸದಾಗಿ ಸ್ಟಾರ್ಟ್ ಆಗಿರೋದು ಗೇಮಿಂಗ್ ಅಡಿಕ್ಷನ್. ಅದಪ್ಪ ನಾನು ಆಡ್ತೀನಿ, ನಂದಿಲ್ಲ ಬಿಡೋದು, ಆಗಲೇ ಇಲ್ಲ. ಸರಿನಾ, ತುಂಬ ಜನ ಗೇಮಿಂಗ್, ಅದರಲ್ಲೂ ಸ್ವಲ್ಪ ಏನಂದ್ರೆ ಶೂಟ್ ಮಾಡೋದು, ಕೊಲ್ಲೋದು, ಸಾಯಿಸೋದು, ವೈಲೆನ್ಸ್ ಅನ್ನ ಒಂದು ಲೆಕ್ಕದಲ್ಲಿ ವೈಲೆನ್ಸ್ ಅನ್ನು ಪ್ರಮೋಟ್ ಮಾಡ್ತಾರೆ ಅಥವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಳಗಡೆಯಿಂದ. ಗೇಮ್ ಆಡೋರೆಲ್ಲ ನೋಡಿದ್ದೀನಲ್ಲಪ್ಪ, ಅವರೆಲ್ಲ ಯಾವುದು ಹೊಡೆಯೋದು ಬಡೆ ಕಚ ಕಚ ಕೊಚ್ಚಾಕಿದ್ದೆ, ಎದುರುಗಡೆ ಯಾರು ಸಿಕ್ಕಿದ್ರು ಅಷ್ಟೇ ಹೊಡಿ ಬಡಿ, ಅವ್ರ ಗೇಮಲ್ಲಿ ನೋಡಿ ಅಭ್ಯಾಸ ಆಗಿದೆ, ಅವ್ನು ನಂಗೆ ಹೆಂಗೆ ಹೊಡೆದು ಬಿಸಾಕೋ ಅನ್ನೋ ಥರ. ಸರಿನಾ, ಹೌದು. ಇವತ್ತು ಗೇಮಿಂಗ್ ಅಡಿಕ್ಷನಲ್ಲಿ ನಾವು ನೋಡ್ತಾ ಹೋದ್ರೆ ಸರ್ ಎಷ್ಟು ಕ್ರೂರವಾಗಿದೆ ಅಂತ ಹೇಳಿದರೆ, ಒಂದು ಹುಡುಗ ಬರೀ ಮೊಬೈಲ್ ಗೇಮ್ ಆಡೋಕ್ಕೆ ರೀಚಾರ್ಜ್ ಮಾಡಿಸಿಲ್ಲ ಅನ್ನೋಕ್ಕೆ ಸೂಸೈಡ್ ಮಾಡಿಕೊಂಡ್ರೆ, ಇನ್ನೊಬ್ಬನು ಅವ್ರ ತಂದೆನೇ ಸಾಯಿಸ್ಬಿಡ್ತಾರೆ ಬರೀ ಒಂದು ರೀಚಾರ್ಜಿಗೋಸ್ಕರ. ಇದು ಕತೆ ಇರೋಂಥದ್ದು. ಅಂದರೆ ಅಷ್ಟೆಲ್ಲ ಮೈಂಡು ಯಾವ ರೀತಿ ಡಿಸ್ಟರ್ಬ್ ಆಗಿಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ ಇವತ್ತು. ಆಮೇಲೆ ಬೆಟ್ಟಿಂಗ್, ಇದರಲ್ಲಿ ಸರಿನಾ, ಬೆಟ್ಟಿಂಗು. ನೆಕ್ಸ್ಟ್ ನೋಡ್ತಾ ಹೋದರೆ ಈಗ ಹೋಗ್ತಾ ಹೋಗ್ತಾ ವೆಬ್ ಸೀರೀಸ್, ಇದು ದೊಡ್ಡ ಅಡಿಕ್ಷನ್ ಇವಾಗ ಆಗ್ತಾ ಇದೆ ಅಟ್ ಪ್ರೆಸೆಂಟ್. ವೆಬ್ ಸೀರೀಸ್ ಮಾಡಬೇಕಲ್ಲಪ್ಪ ನಾವು, ಎಲ್ಲೋಗೋಣ ಫಿಲಮ್ ಆ್ಯಕ್ಟರ್ ಡೈರೆಕ್ಟರ್, ನಾವು ವೆಬ್ ಸೀರೀಸ್ ಮಾಡೋದು ಓಕೆ ಸರ್, ಸರಿನಾ, ನೋಡೋದು ಓಕೆ, ತಪ್ಪು ಅಂತ ಹೇಳ್ತಲ್ಲ, ಯಾವುದು ತಪ್ಪು ಸರಿ ಅಂತ ಅಲ್ಲ, ನಾವು ಅದರಲ್ಲೇ ಮುಳುಗಬಾರ್ದು ಅಂತ ಪಾಯಿಂಟ್, ಸರಿನಾ. ಇನ್ನು ಔದ್ಯೋಗಿಕ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ತೀನಿ, ಈಗ ನಿಮ್ಮ ಸರ್ಕಲ್ ಇರುತ್ತೆ, ಈಗ ಯಾರಾದರೂ ನೀವು ಅಪರೂಪಕ್ಕೆ ಸಿಕ್ಕಿರ್ತಾರೆ ಅಂದಾಗ ಚೆಂದಾಗಿ ಮಾತಾಡ್ಬೋದು, ಅಥವಾ ಹೊರಗಡೆ ಹೋಗಿ ಟೀ ಎಲ್ಲೋ ಕುಡ್ಕೊಂತ ಆರಾಮ್ ಮಾತಾಡ್ಕೊಂತ ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಇವಾಗ ನೀವು ನೋಡಿರ್ತೀರಾ, ಶೂಟ್ ಎಲ್ಲ ನೋಡಿರ್ತೀರಾ, ಅವ್ರ ಪಾಡಿಗೆ ಅವ್ರ ಚೇರ್ ಮೇಲೆ ಕುತ್ಕೊಂಡಿರ್ತಾರೆ, ಮೊಬೈಲ್ ಯೂಸ್ ಮಾಡಿ ಶೂಟ್ ರೆಡಿ ಅಂದಾಗ ಬರ್ತಾರೆ, ಮುಗೀತು, ಆಮೇಲೆ ಹೋದ್ರು. ಎಲ್ಲ ಜೊತೆ ಕ್ಯಾಂಟೀನ್ಗೆ ಹೋಗ್ತಾರೆ, ಕೆಲಸ ಮಾಡೋ ಕಡೆನೂ ಅಲ್ಲಿ ತಿಂತಾ ಇರ್ತಾರೆ, ಇಲ್ಲಿ ನೋಡ್ತಾ ಇರ್ತಾರೆ, ಮಗ ಅಲ್ಲೇನೋ ಸೆಂಡ್ ಮಾಡಿ ಇಲ್ಲಿ ಸೆಂಡ್ ಮಾಡಿ, ಇಷ್ಟೇ. ಕರೆಕ್ಟಾ. ಇದನ್ನೇ ಸೋಷಿಯಲ್, ನಾವೇನು ಸಾಮಾಜಿಕ ಆರೋಗ್ಯ ಅಂತ ಹೇಳ್ತಿರಲ್ಲ, ಸಾಮಾಜಿಕ ಆರೋಗ್ಯ ಇಲ್ಲ ಈಗ, ಅವಶ್ಯಕತೆನೇ ಇಲ್ಲ, ಸರಿನಾ, ಅನ್ನೋ ಲೆವೆಲಿಗೆ ಆಗಿದೆ. ಸಾಮಾಜಿಕ ಆರೋಗ್ಯನೂ ಹೋಯ್ತು, ಔದ್ಯೋಗಿಕ ಆರೋಗ್ಯನೂ ಹೋಯ್ತು. ಇನ್ನು ಭಾವನಾತ್ಮಕವಾಗಿ ಅಂದರೆ, ಸೊ ಈ ಭಾವನಾತ್ಮಕವಾಗಿ ಅಂತ ಬಂದಾಗ ಅದು ಎಲ್ಲದರಲ್ಲೂ ಆಲ್ರೆಡಿ ಬಂದ್ಬಿಟ್ಟಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಅಡಿಕ್ಷನ್ ಆಗಿದ್ದೀನಿ, ಎಲ್ಲೋ ಇರೋರ ಜೊತೆ ಕನೆಕ್ಟ್ ಆಗೋದು, ಅವ್ರು ಯಾರೋ ಮೆಸೇಜ್ ಮಾಡೋದು, ಅವ್ರ ಜೊತೆ ಮೆಂಟಲಿ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಫೀಲಿಂಗ್ ಜೊತೆ ಕನೆಕ್ಟ್ ಆಗೋದು, ಅವ್ರು ಯಾರೋ ಇವ್ರಿಗೆ ಮೋಸ ಮಾಡೋದು, ಅಥವಾ ಆ ಕಡೆಯಿಂದ ಯಾವುದೋ ಫೇಕ್ ಅಕೌಂಟಿಂದ ಬಂದಿರೋಂಥದ್ದು, ಸರಿನಾ. ಈ ಥರದ್ದೆಲ್ಲ ಆದಾಗ ಎಮೋಷ್ನಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಎಮೋಷ್ನಲಿ ಡಿಸ್ಟರ್ಬ್ ಆದ್ರು ಅಂದರೆ ಅದೇ ತುಂಬ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ಯಾವ ರೀತಿ
ಕ್ರೇಜ್ ಅಂತ ಹೇಳ್ತಿರೋ ಅಥವಾ ಹುಚ್ಚತನ ಅಂತ ಹೇಳ್ತಿರೋ ಗೊತ್ತಿಲ್ಲ. ನಾವು ಟ್ರಾಫಿಕಲ್ಲಿ ಯೂಸ್ ನೋಡಿದರೆ ಇವತ್ತು 26% ಆಕ್ಸಿಡೆಂಟ್ ಏನು ಟ್ರಾಫಿಕಲ್ಲಿ ಆಗ್ತಾಯಿದೆ ಅದು ಸೆಲ್ ಫೋನ್ ಯೂಸಿಂದನೇ ಆಗ್ತಾರೆ. ಟ್ರಾಫಿಕ್ ಓಕೆ 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 ಟ್ರಾಫಿಕಲ್ಲಿ ಆಕ್ಸಿಡೆಂಟ್ಗಳು ಏನಾಗ್ತದೆ, ಆಕ್ಸಿಡೆಂಟ್ಗಳು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿ 4 ಜನ ಸತ್ತಿದ್ದಾರೆ ಅಂದರೆ ಅದರಲ್ಲಿ ಒಬ್ರು ಮೊಬೈಲ್ ಫೋನ್ದಿಂದ ಸತ್ತಿರ್ತಾರೆ. ಮೊಬೈಲ್ ಫೋನ್ ಯೂಸ್ ನೋಡ್ಕೊಂಡು ಡ್ರೈವ್ ಮಾಡಿಕೊಂಡು. ಸರಿನಾ? ನಾನು ಕೆಲವೊಂದೆಲ್ಲ ಫೋಟೋ ತೆಗ್ದಿದ್ದೀನಿ. ನಾನು ಆ್ಯಕ್ಚುಲಿ ಡ್ರೈವಿಂಗ್ ಮಾಡೋದು. ಸರಿನಾ? ಕೆಲವೊಬ್ರೆಲ್ಲ ಸಿಗ್ನಲ್ ನಿಂತ್ಕೊಂಡಿರ್ತಾರೆ, ಅಲ್ಲೂ ರೀಲ್ಸ್ ನೋಡ್ತಾ ಇರ್ತಾರೆ. ರೀಲ್ಸ್ ನೋಡೋದು ಸರಿನಾ? ರೀಸೆಂಟಾಗಿ ಮೊನ್ನೆ ಒಬ್ರು ಆಟೋದಲ್ಲಿ ಕುತ್ಕೊಂಡು ರೀಲ್ಸ್ ನೋಡೋದು, ಅದನ್ನೇ ಫೋಟೋ ತೆಗೆದು ಈ ಜಸ್ಟ್ ಒಂದು ಕಂಟೆಂಟಿಗೆ ಬೇಕಾದ್ರೆ ಅಲ್ಲಿ 150 ಸೆಕೆಂಡ್ ಓಡ್ತಾ ಇರುತ್ತೆ, ಇಲ್ಲಿ 30 ಸೆಕೆಂಡ್ ಅಲ್ಲ ಒಂದು ರೀಲು ಅಂಥದ್ದೊಂದು 3 ರೀಲ್ ನೋಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ತಾ ಇರ್ತಾರೆ. ಅಷ್ಟು ಅವಶ್ಯಕತೆ ಏನಿದೆ? ಅಲ್ಲಲ್ಲ, ಅದೇ ಅಡಿಕ್ಷನ್ ಅವಶ್ಯಕತೆ ಇಲ್ಲ. ಸರಿ, ಅದೇ ಅಡಿಕ್ಷನ್ ಅಂತ ನಾವು ಮಾತಾಡ್ತಾ ಇರೋದು ಇವತ್ತು. ಅದ್ರ ಜೊತೆಗೆ ಸ್ಪೆಷಲ್ ಆಗಿ ಇದು ಅಡಿಕ್ಟ್ ಆಗೋಕ್ಕೆ ಮೇಜರ್ ಕಾರಣ ಒಬ್ರು ಇದ್ದಾರೆ. ಅಯ್ಯೋ ಇದ್ರ ಮೇಲೆ ಸರಿನಾ? ಹಿಂದೆಲ್ಲ ಸರ್, ನೀವು ಚಿಕ್ಕವರಿರುವಾಗ, ನಾವು ಚಿಕ್ಕವರಿರುವಾಗ ನಾವೆಲ್ಲರ ಹಠ ಮಾಡಿದ್ವಿ, ಊಟ ಮಾಡಲ್ಲ ಅಂದರೆ ಏನು ಮಾಡ್ತಿದ್ರು ತಾಯಿ? ಚಂದಮಾಮ ಅಂತ ತೋರ್ಸೋರು, ಇಲ್ಲ ಗೊಗ್ಗಾಯ ಬರ್ತಾನೆ ಅಂತ ಎದುರಿಸೋರು, ಊಟ ಮಾಡ್ತಿದ್ರು. ಈಗಿನ ಮಕ್ಕಳಿಗೂ ತನ್ನ ತಾಯಿಯಂದಿರು ಊಟ ಮಾಡಿಸ್ತಾರೆ. ಹೆಂಗೆ ಮಾಡ್ತಾರೆ ಗೊತ್ತಿದೆ ಸರ್? ಅದೇ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ. ಕರೆಕ್ಟ್. ತುಂಬ ಕಡೆ ನಾವೆಲ್ಲ ಹೊರಗಡೆ ಫೀಲ್ಡಲ್ಲೆಲ್ಲ ವರ್ಕ್ ಹೋದಾಗ ಕೆಲವೊಂದು ಟೈಮು ಹೇಳಿದ್ರೆ ಅವರಿಗೆ ಮೊಬೈಲ್ ಕೊಡಬೇಡಿ ಮಕ್ಕಳ ಕೈಲಿ, ಏನು ಹಠ ಮಾಡ್ತಾನೆ, ಊಟನೇ ಮಾಡಲ್ಲ, ಅವಳು ಮಾತೇ ಕೇಳಲ್ಲ. ಫೋನ್ ಕೊಡಲಿಲ್ಲ ಅಂದರೆ ಮುಗೀತು. ಕೆಲವೊಂದು ಮಕ್ಕಳು ಫೋನ್ ಕಿತ್ಕೊಂಡ್ಬಿಟ್ರೆ ಕಪಾಳಕ್ಕೆ ಹಂಗೆ ಹೊಡೆದು ಬಿಡ್ತಾರೆ. ಅವ್ಕೆ ಗೊತ್ತಾಗಲ್ಲ, ಅವ್ರು ತಪ್ಪು ಅಂತ ನಾನು ಹೇಳಲ್ಲ, ಕೊಟ್ಟು ಕಲಿಸಿರೋದು ಇವ್ರಿ. ಬೆಳೆಯುವ ಪೈರು ಮೊಳಕೆಯಲ್ಲೇ. ಅವರು ಅಡಿಕ್ಟು, ಜೊತೆ ಮಕ್ಕಳನ್ನ ಅಡಿಕ್ಟ್ ಮಾಡ್ತಾ ಬರ್ತಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಎಜುಕೇಶನ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅನ್ಬೇಕು. ಎಲ್ಲ ವಾಟ್ಸಪ್ಪಲ್ಲಿ ನೋಟ್ಸು. ಪಾಪ ಅವರು ಮಕ್ಕಳು, ನಾವೆಲ್ಲ ಹೊರಗಡೆ ಬಿಟ್ರೆ ಸಾಕು ಆಟ ಆಡೋಕ್ಕೆ ಅಂತ ಹೇಳಿ ಚಿನ್ನಿದಾಂಡು, ಗೋಲಿ, ಲಗೋರಿ ಅವೆಲ್ಲ ಆಡ್ತಿದ್ವಿ. ಇವಾಗಿನ ಮಕ್ಕಳು ಎಲ್ಲ ಆಡ್ತಾರೆ, ಎಲ್ಲ ಮೊಬೈಲಲ್ಲಿ. ಇದಕ್ಕೆಲ್ಲ ಮೇಜರ್ ಕಾರಣ ಅಂದರೆ ಒಂದಿದೆ, ಆರ್ಟಿಫಿಷಿಯಲ್ ಡೊಪೋಮಿನ್ ಅಂತ ಹೇಳಿ. ಆರ್ಟಿಫಿಷಿಯಲ್ ಡೊಪೋಮಿನ್ ಅಂದ್ರೆ ಒಂದು ಹ್ಯಾಪಿ ಹಾರ್ಮೋನ್. ಡೊಪಮೈನ್. ಓಕೆ ಓಕೆ, ಸರಿನಾ? ಇದು ಹೆಂಗಂದ್ರೆ ನಮ್ಗೆ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗ್ಬೇಕದು. ಅದಕ್ಕೆ ನಮ್ಮ ಮನೋರಂಜನೆಗೆ ನಾವು ಇದನ್ನೆಲ್ಲ ಮಾಡ್ತಾ ಇರೋದಂದ್ರೆ ಇವತ್ತು ನಾವು ಆ ಡೊಪೋಮಿನ್ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹೋಗ್ತದೆ. ಇದನ್ನ ಆರ್ಟಿಫಿಷಿಯಲ್ ಡೊಪೋಮಿನ್ ಅಂತ ಕರಿಬೋದು. ಸರಿನಾ? ಇದರಿಂದ ಇಷ್ಟು ಪ್ರಾಬ್ಲಮ್ ಆಗ್ತಾರಂತ. ಇನ್ನು ಆಧ್ಯಾತ್ಮಿಕ ರಂಗದಲ್ಲಿ ಅಲ್ಲಿ ಮೊಬೈಲ್ ಹೇಳಪ್ಪ. ಸರಿನಾ? ಆಧ್ಯಾತ್ಮಿಕ ರಂಗದಲ್ಲಿ ಯಾವ ರೀತಿ ಮೊಬೈಲ್ ಫೋನಿಂದ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮೇಜರ್ ಆಗಿ ಫ್ರಂಟ್ ಹಾಲ್ ಲೋಬ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾರೆ. ಏನಾದ್ರು ಫ್ರಂಟ್ ಹಾಲ್ ಲೋಬ್ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ತ್ರಿನೇತ್ರ ಬಿಂದು ಅಂತ ಹೇಳಿ ಕರಿತೀವಿ, ಶಿವನೇತ್ರ ಬಿಂದು ಅಂತ ಕರಿತೀವಿ. ಸರಿನಾ? ಥರ್ಡ್ ಐ ಅಂತ ಕರಿತೀವಿ. ಅದನ್ನ ನಾವು ಫೋನ್ ನೋಡಿ 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 ಅಥವಾ ಯಾವುದೋ ಒಂದು ವೀಡಿಯೋಸು ಅಥವಾ ಮೀಡಿಯಾ ಯಾವುದೋ ಒಂದು ನೋಡ್ತಾ 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 ಏನಂದ್ರೆ ನಮ್ಗೆ ಇಮ್ಯಾಜಿನೇಷನ್ ಮಾಡೋ ಪವರೇ ಹೋಗ್ಬಿಡುತ್ತೆ. ಸರಿನಾ? ಆ್ಯಕ್ಚುಲಿ ನಾವು ನೋಡಿದರೆ ಆಧ್ಯಾತ್ಮದ ಒಂದು ಸ್ಪಿರಿಚುವಲ್ ಅನ್ನೋದು ಒಂದು ಪ್ಯೂರ್ ಸೈನ್ಸ್ ಸರ್. ಹೌದು. ಸರಿನಾ? ಅದ್ರ ಸೈನ್ಸ್ ಪ್ರಕಾರ ನಮಗೆ ಆ ಇಮ್ಯಾಜಿನೇಷನ್ದು ಬಿಗ್ಗೆಸ್ಟ್ ಒಂದು ವರ. ಬಟ್ ಅದು ಇವತ್ತು ಯಾಕೆ ನಮಗೆ ಆಗ್ತಾ ಇಲ್ಲ ಅಂದರೆ ಶಾಪ್ ಆಗಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋ. ಸರಿನಾ? ಮೊಬೈಲ್ ಫೋನ್ ಅನ್ನೋದು ಒಂಥರ ವೆಪನ್ ಇದ್ದಂಗೆ ಸರ್. ಇದು ಹೌದು, ಇಡೀ ವರ್ಲ್ಡ್ ನಮ್ಮ ಕೈಯಲ್ಲಿದೆ. ಬಟ್ ಯೂಸ್ ಮಾಡೋದು ಹಿಂಗೆ ಅಂತ ನಮ್ಗೆ ಗೊತ್ತಿರಬೇಕು. ಪ್ರತಿಯೊಂದ್ರಲ್ಲೂ ನೀವು ಹೇಳಿದ್ರಲ್ಲ, ಒಂದು ಗುರುವಿನ ಒಂದು ಕಾನ್ಸೆಪ್ಟ್ ಏನು ಹೇಳಿದ್ರಲ್ಲ, ಅವ್ರು ಹೇಳ್ತಾರೆ, ಅವರು ಡೈರೆಕ್ಟಾಗಿ ಹೇಳಲ್ಲ, ಕೋಡಲ್ಲಿ ಕೊಟ್ಟಿರ್ತಾರೆ. ಅದು ಡಿಕೋಡ್ ಮಾಡ್ಕೊಳ್ಳೋದು ಒಬ್ಬ ಸ್ಟೂಡೆಂಟ್ ಆಗಿರ್ತಾರಲ್ಲ ಅವ್ರ ಕರ್ತವ್ಯ ಸರ್. ವೆರಿ ನೈಸ್ ಪವನ್. ಅಂದರೆ ನಿಮ್ಮ ನಾಲೆಡ್ಜ್ಗೆ ನಾನು ಈ ಒಂದು ಇವತ್ತು ಎಪಿಸೋಡ್ ಮೂಲಕನೂ ಅದನ್ನೇ ವಿಶ್ ಮಾಡ್ತೀನಿ. ನಾನು ನಿಮ್ಮ ನಂಬರ್ ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಓಕೆ ಅಂದರೆ ನಿಮ್ಗೆ ಓಕೆ, ಅಭ್ಯಂತರ ಇಲ್ಲ ಅಂತ. ಯಾಕಂದರೆ ಸುಮಾರು ಜನ ನೋಡ್ತಾರೆ, ಯಾರೋ ತಲೆಟೆ ಫೋನ್ಗಳು ಬರ್ಬೋದು ನಿಮಗೆ. ತುಂಬ ಸೀರಿಯಸ್ ಆಗಿ ಯಾರು ವಿಷಯಗಳು ಈ ಥರ ತಿಳ್ಕೊಬೇಕು ಅಂದರೆ ಪವನ್ ಅವ್ರ ಹತ್ರ ನಿಜವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ನೀವು ನನಗೆ ಶಾಕ್ ಆಯಿತು, ನೀವು ವೃತ್ತಿಯಲ್ಲಿ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಬಟ್ ನಿಮ್ಮ ಜ್ಞಾನ, ನಿಮ್ಮ ಕಲಿಕೆ ಅದೆಲ್ಲದಕ್ಕೂ ನನ್ನ ಕಡೆಯಿಂದ ನಿಮಗೆ ವಿಶ್ವಾಸ ಇದೆ. ಇದೇ ಥರ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಿನ ಮಾಹಿತಿನ ತಿಳಿಸ್ತಾ ನೀವು ಯು ಶುಡ್ ಟ್ರಾವೆಲ್ ಪ್ಲೇಸಸ್ ಪವನ್. ಸ್ವಲ್ಪ ನೋಡಿ, ವರ್ಕ್ ಮಾಡಿ. ಯು ಡಿಸರ್ವ್ ಮೋರಪ್ಪ. ನಿಮ್ಮಲ್ಲಿದ್ದಂಥ ಒಂದು ಟ್ಯಾಲೆಂಟು, ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದಾಗ ಹೇಳಿದಂಥ ಸಣ್ಣ ಪುಟ್ಟ ವಿಷಯಗಳು, ಅದು ಇಷ್ಟು ಎಲಾಬ್ರೇಟಾಗಿ ಹಿಂಗೆ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ನೀವು ತಿಳಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಇನ್ನೂ ಬೇರೆ ಬೇರೆ ವಿಷಯಗಳು ತೊಗೊಂಡು ಬರೋವಂಥ ಆಗಲಿ ಪವನ್. ಬಟ್ ನೆಕ್ಸ್ಟ್ ಟೈಮ್ ನಾನು ಬರೋ ಹೊತ್ತಿಗೆ ನಿಮ್ಮ ಈ ಸ್ಟ್ರಗಲ್ ನನಗೆ ಬೇಡ ಪಾಪ. ಓಕೆನಾ? ಈ ಸ್ಟ್ರಗಲ್ ಬೇಡ. ಶುಡ್ ಕಮ್ ಲೈಕ್ ಎ ಪ್ರೊಫೆಸರ್
ಯಾಕಂದರೆ ಶ್ರೀನಾಥ್ ಶೆಟ್ಟಿ ಸರ್ ಹತ್ರ ಕಲಿತೆ ಅಂತ ನೀವು ಹೇಳಿದ್ರಲ್ಲ, sir. ಅವ್ರ ಹಾಗೆ ನೀವು ಸಕ್ಸಸ್ಫುಲ್ ಒಬ್ಬ ವ್ಯಕ್ತಿಯಾಗಿ ಒಂದು ಮಾದರಿಯಾಗಿ ಬನ್ನಿ ಅಂತ ನಾನು ನಿಮ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ನಿಮ್ಮ ಸಮಯಕ್ಕೆ ನೀವು ಬಂದಿದ್ದಕ್ಕೆ ಇಷ್ಟೆಲ್ಲ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪವನ್. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಕ್ಷಮಿಸಿ ಏನಾದ್ರು ತಪ್ಪಾಗಿದ್ರೆ. ಇನ್ನೊಂದ್ಸರಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಸರ್. ಆಗಲಿ ಒಳ್ಳೆ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಇನ್ನೂ ಬೆಳೀರಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ಮೊಬೈಲ್ ಅಡಿಕ್ಷನ್ ಅಂತಕ್ಕಂಥ ಒಂದು ಟಾಪಿಕ್ಕು. ಸೊ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇದು ಇನ್ನೊಬ್ರಿಗೂ ಉಪಯುಕ್ತ ಆಗುತ್ತೆ ಅಂದರೆ ಶೇರ್ ಮಾಡಿ, ಅಥವಾ ನನ್ನ ವಿಷಯಗಳು ತುಂಬಾ ಇಷ್ಟ ಆಗ್ತಿದೆ ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ.